ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಅನೈಸರ್ಗಿಕ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣ, ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಸಿಐಡಿ ಬಿ ರಿಪೋರ್ಟ್ ಸಲ್ಲಿಕೆ. ಸಕಲೇಶಪುರದಲ್ಲಿ ಭಾರಿ ಮಳೆಯ ಆರ್ಭಟ, ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ, ರಸ್ತೆ ಸಂಚಾರ ಬಂದ್. ಅತಿವೃಷ್ಟಿಯಿಂದ ಪ್ರತಿ ವರ್ಷ ಕಾಫಿ ಬೆಳೆ ನಷ್ಟ, ಕಾಫಿ ಬೆಳೆಯನ್ನು ಫಸಲ್ ಭೀಮಾ ವ್ಯಾಪ್ತಿಗೆ ಸೇರಿಸಲು ಒತ್ತಾಯ, ಸರ್ಕಾರ ಪರಿಹಾರ ನೀಡುವಂತೆ ಜಿಲ್ಲಾ ಪ್ಲಾಂಟರ್ಸ್ ಸಂಘ ಮನವಿ. ರೈತರ ಬಂಧನಕ್ಕೆ ಖಂಡನೆ, ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ, ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಅನೈಸರ್ಗಿಕ ಲೈಂಗಿಕ ಕಿರುಕುಳ ಆರೋಪದ ಪ್ರಕರಣದಲ್ಲಿ ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆಯಲ್ಲಿ ಸಿಐಡಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಸಿಐಡಿಗೆ ವರ್ಗಾವಣೆಯಾಗಿತ್ತು. ಆರೋಪ ಸಾಬೀತುಪಡಿಸಲು ಬೇಕಾದ ಸಾಕ್ಷ್ಯಗಳು ಲಭ್ಯವಿಲ್ಲದ ಕಾರಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಿಐಡಿ ಬಿ ರಿಪೋರ್ಟ್ ಸಲ್ಲಿಸಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಅವರನ್ನ ಜೂನ್ 23ರಂದು ಪೊಲೀಸರು ಬಂಧಿಸಿದ್ರು. ಸಂತ್ರಸ್ತ ನೀಡಿದ ದೂರು ಆಧರಿಸಿ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ 377, 342 ಹಾಗೂ 506 ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಡಿಜಿಪಿ ಕಚೇರಿಯಲ್ಲಿ ದೂರು ನೀಡಿದ್ದ ಸಂತ್ರಸ್ತ ಹಾಸನ ಎಸ್ಪಿಗೂ ದೂರಿನ ಪ್ರತಿಯನ್ನ ಇಮೇಲ್ ಮಾಡಿದ್ದ. ಮೇಲ್ ಆಧರಿಸಿ ಸಂತ್ರಸ್ತನನ್ನ ಕರೆಸಿ ಮಾಹಿತಿ ಪಡೆದ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ರು. ಇದಾದ ಬಳಿಕ ಸಂತ್ರಸ್ತನ ವಿರುದ್ಧ ಪ್ರತಿ ದೂರು ನೀಡಲು ಸೂರಜ್ ಹಾಸನದ ಸೆನ್ ಪೊಲೀಸ್ ಠಾಣೆಗೆ ತೆರಳಿದ್ರು. ಅಲ್ಲಿಯೇ ಅವರನ್ನ ಬಂಧಿಸಲಾಗಿತ್ತು. ನ್ಯಾಯಾಂಗ ಬಂಧನದಲ್ಲಿದ್ದ ಸೂರಜ್ ರೇವಣ್ಣಗೆ ಜನಪ್ರತಿನಿಧಿಗಳ ಕೋರ್ಟ್ ಜುಲೈ 22ರಂದು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಸಕಲೇಶಪುರ ತಾಲೂಕಿನಾದ್ಯಂತ ಭಾರೀ ಮಳೆಯ ಆರ್ಭಟದಿಂದ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತವಾಗಿ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡ ಘಟನೆ ನಡೆಯಿತು. ಈ ಘಟನೆಯಿಂದ ಸಾವಿರಾರು ವಾಹನಗಳು ಮಾರ್ಗ ಮಧ್ಯೆ ಸಿಲುಕಿ ಪ್ರಯಾಣಿಕರು ಮತ್ತು ಚಾಲಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ತಡರಾತ್ರಿ ಮಾರನಹಳ್ಳಿ ಸಮೀಪ ಗುಡ್ಡ ಕುಸಿದ ಪರಿಣಾಮ ಶಿರಾಡಿ ಘಾಟ್ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು. ಸಕಲೇಶಪುರ ಪಟ್ಟಣದ ಬಳಿಯೇ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ಸರಕು ಸಾಗಣೆ ವಾಹನಗಳು ತಡರಾತ್ರಿಯಿಂದ ರಸ್ತೆಯಲ್ಲೇ ಸಿಲುಕಿತು. ರಸ್ತೆ ಬಂದ್ ಬಗ್ಗೆ ಮಾಹಿತಿಯ ಕೊರತೆಯಿಂದ ಸಾವಿರಾರು ಪ್ರಯಾಣಿಕರು ಪರದಾಡುವ ಸ್ಥಿತಿ ಉಂಟಾಯಿತು. ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ಆದೇಶದಂತೆ ಮಂಗಳೂರಿಗೆ ತೆರಳುವ ವಾಹನಗಳಿಗೆ ಬೇಲೂರು ಮೂಲಕ ಚಾರ್ಮಾಡಿ ಘಾಟ್ ರಸ್ತೆ ಬಳಸಲು ಮತ್ತು ಮಂಗಳೂರಿನಿಂದ ಬರುವ ವಾಹನಗಳಿಗೆ ಕೊಡಗಿನ ಸಂಪಾಜೆ ಮಾರ್ಗದಲ್ಲಿ ಸಂಚರಿಸಲು ಸೂಚನೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ರಕ್ಷಣಾ ಸಿಬ್ಬಂದಿ ಗುಡ್ಡ ತೆರವುಗೊಳಿಸಿದ್ದು, ಒಂದು ಬದಿಯಲ್ಲಿ 5 ನಿಮಿಷಗಳ ಕಾಲ ವಾಹನ ಸಂಚಾರಕ್ಕೆ ಅವಕಾಶ ನೀಡಿ ನಂತರ ಇನ್ನೊಂದು ಬದಿಯ ವಾಹನಗಳಿಗೆ ಅವಕಾಶ ಕಲ್ಪಿಸುವ ಕ್ರಮ ಕೈಗೊಳ್ಳಲಾಯಿತು. ಇದರಿಂದ ಚಾಲಕರು ಮತ್ತು ಪ್ರಯಾಣಿಕರು ತಾತ್ಕಾಲಿಕವಾಗಿ ನಿಟ್ಟುಸಿರು ಬಿಟ್ಟರು. ಆದರೆ ಮಳೆ ಮುಂದುವರಿದರೆ ಮತ್ತೆ ಗುಡ್ಡ ಕುಸಿಯುವ ಆತಂಕ ವ್ಯಕ್ತವಾಗಿದೆ. ಒಂದು 2:30-3 ಗಂಟೆಯಿಂದ ಜಾಮ್ ಆಗಿದೆ. ಮಂಗಳೂರು ಹೋಗ್ತಾ ಇದ್ದೀವಿ. ಎಷ್ಟು ಇವಾಗ 7 ಗಂಟೆ 8 ಗಂಟೆ ಆಗ್ತಾ ಬಂತ, ಇನ್ನೂ ಜಾಮ್ ಅಲ್ಲೇ ಇದೆ. ಏನು ಯಾರು ವಾಶ್ರೂಮ್ ಇದೆ ಜಾಸ್ತಿ ದುಡ್ಡು ತಗೊಂಡ್ರೆ ವಾಶ್ರೂಮ್ ಇದು ಕೇಳಿದ್ವಿ ಲೇಡೀಸ್ಗೆ ಅಂದಾಗ. ಗಂಡಸರೆಲ್ಲ ಹೊರಗಡೆ ಮಾಡ್ಕೊತಾರೆ, ಹೆಣ್ಮಕ್ಳೆಲ್ಲ ಇದೆ. ಅವ್ರಿಗೆ ಸ್ವಲ್ಪ ವಾಶ್ರೂಮ್ ಯೂಸ್ ಮಾಡ್ತೀವಿ ಅಂದಿದ್ದೀವಿ, 200 ರೂಪಾಯಿ ಕೊಟ್ಟರೆ ಮಾತ್ರ ಅಂತ. ಇನ್ಯಾರೋ ಹೋಗಿದ್ದವ್ರಿಗೆ ಹೇಳಿದ್ರಂತೆ, ಒಂದು ದಿವಸದ ರೂಮ್ ತಗೊಳ್ಳಿ, ಬಸ್ ಕ್ಲಿಯರ್ ತಂಗ ರೂಮಲ್ಲಿ ಬಾತ್ರೂಮ್ ಯೂಸ್ ಮಾಡಬೇಕು, 1500 ರೂಪಾಯಿ ಆ ಥರ ಇದು ಮಾಡಿದ್ರು. ಆಮೇಲೆ ಇವ್ರು ಹೇಳಿದ್ವಿ, ಆಮೇಲೆ ಅವರು ಹೋದರು. ಇವಾಗ ಹೋಟೆಲ್ ಓಪನ್ ಮಾಡಿ ಹೇಳಿಂದ ಎಲ್ಲ ಬಿಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈ ಥರ ಹೆದ್ದಾರಿ ಮಣ್ಣು ಕುಸಿಯುತ್ತೆ, ಯಾವಾಗ ಸಂಚಾರ ಮಾಡ್ತಿರ್ತಾರೆ, ಏನು ಹೇಳ್ತಾರೆ ಅದಕ್ಕೆ? ಏನು ಹೇಳೋದು ಸರ್, ಇಷ್ಟು ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ, ಏನಾಗ್ತಾ ಇಲ್ಲ ಪ್ರಯೋಜನ. ಎಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೆ ದೇಶ. ಬಟ್ ಇಲ್ಲಿದೊಂದು ಬೆಂಗಳೂರಿಗೆ ಮಾತ್ರ ಏನು ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಇದಾದ್ಮೇಲೆ ಎಷ್ಟೋ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು, ಬೆಟ್ಟ ಕಟ್ಟಿದ್ರು, ಟನಲ್ ಮಾಡಿದ್ರು, ಎಲ್ಲೆಲ್ಲ ಆಗ್ತಾಯಿದೆ. ಏನು ನಮ್ಮ ಇಂಡಿಯಾದಲ್ಲಿ ಏನು ಇಂಜಿನಿಯರ್ಸ್ ಇಲ್ವಾ, ಅದು ಮಾಡೋಕ್ಕೆ ಬರಲ್ವಾ? ಯಾರು ಕಾಂಟ್ರಾಕ್ಟರ್ ಕೊಡ್ತಾರೆ, ಒಂದು 3 ಜನ ನಿಂತ್ಕೊಂಡು ಇಡೀ ಹೈವೇ ಮಾಡ್ತೀವಿ ಅಂದರೆ ಆಗುತ್ತಾ? ಮುಗಿಯುತ್ತಾ ಹೈವೇ? ಇನ್ನು 30 ವರ್ಷ ಆದರೂ ಆಗಲ್ಲ. ನಾವು ಚಿಕ್ಕವರಿಂದನೂ ನೋಡ್ತಾ ಇದ್ದೀವಿ, ನಮ್ಮ ಮದುವೆ ನಮ್ಮ ಮಗು ಆಗಿದೆ, ಇನ್ನೂ ಇದೇ ಪರಿಸ್ಥಿತಿ ಇದೆ. ಏನು ಇದು ಮಾಡೋಕ್ಕಾಗಲ್ಲ. ಎಲ್ಲ ಎಕ್ಸ್ಪ್ರೆಸ್ ವೇ ಅಂತ ಇದೆಲ್ಲ ದೊಡ್ಡ ಮಾಡ್ತಾ ಇದ್ದಾರೆ. ಇದೇ ಮೇನ್ ಕಾರಿಡಾರ್ ಇದೆ. ಎಲ್ಲರಿಗೂ ಇಡೀ ಸೌತ್ ಕರ್ನಾಟಕಕ್ಕೆ ಮೇನ್ ಇದು ಪೋರ್ಟ್ ಇರೋದು ಇದೇ ಒಂದು ಮಂಗಳೂರು. ಅಲ್ಲೇ ಈ ಥರ ನೀವು ಇದು ಡೆವಲಪ್ ಮಾಡಿಲ್ಲ ಅಂದರೆ ಇದಾಗ. ಅತಿವೃಷ್ಟಿಯಿಂದ ಪ್ರತಿ ವರ್ಷ ಹಾಳಾಗುತ್ತಿರುವ ಕಾಫಿ ಬೆಳೆಯನ್ನು ಫಸಲ್ ಭೀಮಾ ವ್ಯಾಪ್ತಿಗೆ ಸೇರಿಸಿ ಪರಿಹಾರ ನೀಡುವಂತೆ ಜಿಲ್ಲಾ ಪ್ಲಾಂಟರ್ಸ್ ಸಂಘ ಒತ್ತಾಯಿಸಿದೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೆಜಿಎಫ್ ರಾಜ್ಯ ಪ್ರತಿನಿಧಿ ಸುರೇಂದ್ರ, ಈ ಬಾರಿ ಮೇ ತಿಂಗಳ ಕೊನೆಯ 10 ದಿನಗಳಲ್ಲಿ ನಿರಂತರವಾಗಿ ಅಕಾಲಿಕ ಮಳೆ ಸುರಿದು ಕಾಫಿ ಉದ್ಯಮದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಮಲೆನಾಡಿನಲ್ಲಿ ಜೂನ್ 15ರಿಂದ 20ಕ್ಕೂ ಮುಂಚೆಯೇ ಮಳೆ ಶುರುವಾಗಿದ್ದರಿಂದ ಕಾಫಿ ತೋಟಗಳಲ್ಲಿ ಸಮರ್ಪಕ ಕೆಲಸ ಮಾಡಲಾಗಿಲ್ಲ. 35-40 ದಿನಗಳಿಂದ ಎಡೆಬಿಡದೆ ಮಳೆ ಆಗುತ್ತಿರುವುದರಿಂದ ಶೀತ ವಾತಾವರಣ ಹೆಚ್ಚಾಗಿ ಕೊಳೆ ರೋಗ ಕಾಣಿಸಿಕೊಂಡಿದೆ.
ವಾಡಿಕೆಗಿಂತ ಹೆಚ್ಚು ಜೊತೆಗೆ ಅಕಾಲಿಕ ಮಳೆ ಮಿತಿಮೀರಿ ಸುರಿದಿದ್ದರಿಂದ ಕಾಫಿ ಬೆಳೆಗೆ ಮಾರಕವಾಗಿ ಪರಿಣಮಿಸಿದೆ. ಇದರಿಂದ ಆಗಿರುವ ನಷ್ಟದ ಬಗ್ಗೆ ಸಮೀಕ್ಷೆ ನಡೆಸುವಂತೆ ಈಗಾಗಲೇ ಕಾಫಿ ಮಂಡಳಿ ಹಾಗೂ ಕಂದಾಯ ಇಲಾಖೆಗೆ ಮನವಿ ಮಾಡಲಾಗಿದೆ ಎಂದು ಹೇಳಿದರು. 96-97 ಇಸ್ವಿ ನಂತರ ಈವರೆಗೆ ಈ ವರ್ಷದಂಥ ಡೋಲಾಯಮಾನ ಪರಿಸ್ಥಿತಿ ಅಂದರೆ ಸೈಕ್ಲೋನ್ ಯಾವುದು ಅಥವಾ ಇಲ್ಲಿ ನಡೆದಿರುವಂಥ ಅತಿವೃಷ್ಟಿ ಯಾವುದು, ಯಾವ ಕ್ಷಣದಲ್ಲಿ ನಮಗೆ ಮುಂಗಾರು ಪ್ರವೇಶ ಆಯಿತು ಅನ್ನೋದ್ರ ಬಗ್ಗೆ ಯಾವುದೇ ಖಚಿತವಾದಂಥ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲದಲೇ ಈ ಸರಿ ಮಳೆಗಾಲ ನಮಗೆ ಕಾಲಿಟ್ಟಿದೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಸಕಲೇಶಪುರ ತಾಲೂಕಿನ ಹೆತ್ತೂರು ಭಾಗದ 3 ಗ್ರಾಮಗಳಲ್ಲಿ ಈ ವರ್ಷ ಇವತ್ತಿನ ಬೆಳಗಿನವರೆಗೂ ಹತ್ತಿಹಳ್ಳಿಯಲ್ಲಿ 105 ಅಂಗುಲ ಮಳೆ ಆಗಿದೆ. 24ನೇ ಇಸ್ವಿಯಲ್ಲಿ ಇದೇ ದಿನ 30 ಇಂಚು ಅಂದರೆ 1:3. ಮಂಕನಹಳ್ಳಿಯಲ್ಲಿ 118 ಇಂಚು, ಹೋದ ವರ್ಷ ಇವತ್ತಿಗೆ 25 ಇಂಚು. ಹೆತ್ತೂರು ಅದರ ಸುತ್ತಮುತ್ತ ಇವತ್ತು ಬೆಳಗ್ಗೆಗೆ 74 ಅಂಗುಲ ಮಳೆಯಾಗಿದೆ. ಇದು ಕೇವಲ 26 ದಿವಸದ ಮಳೆ. ಹೋದ ವರ್ಷ ಇದೇ ಸಂದರ್ಭದಲ್ಲಿ ಕೇವಲ 17 ಇಂಚು ಮಳೆ ಆಗಿತ್ತು. ಅಂದರೆ ಈ ವರ್ಷದ ಮಳೆ ತೀವ್ರತೆ ಎಷ್ಟಿದೆ ಅಂತೇಳಿ ತಮ್ಮ ಗಮನ. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಎಸ್ ಪರಮೇಶ್, ಗೌರವ ಕಾರ್ಯದರ್ಶಿ ಕೆಬಿ ಲೋಹಿತ್, ಪದಾಧಿಕಾರಿಗಳಾದ ಸಚಿನ್ ಮೇಘರಾಜ್ ಹಾಜರಿದ್ದರು. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಬಲವಂತದ ಭೂಸ್ವಾಧೀನ ವಿರೋಧಿ ಹೋರಾಟಗಾರರನ್ನ ಬಂಧಿಸಿದ ಪೊಲೀಸರ ದೌರ್ಜನ್ಯ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ಮತ್ತು ಕಾರ್ಪೊರೇಟ್ ಬಂಡವಾಳಿಗರ ಪರವಾದ ನೀತಿ ಖಂಡಿಸಿ ನಗರದ ಮಹಾವೀರ ವೃತ್ತದಲ್ಲಿಂದು ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರೈತರ ಹಕ್ಕುತ್ತಾಯ ಈಡೇರಿಸಬೇಕು, ಭೂ ಹೋರಾಟಗಾರರನ್ನ ಬೇಷರತ್ ಬಿಡುಗಡೆ ಮಾಡಿ ಅಮಾನವೀಯ ದೌರ್ಜನ್ಯ ಎಸಗಿ ಹೋರಾಟ ಹತ್ತಿಕ್ಕಿದ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಭೂಸ್ವಾಧೀನದ ವಿರುದ್ಧ ನಡೆಯುತ್ತಿದ್ದ ಶಾಂತಿಯುತ ಪ್ರತಿಭಟನೆ ಹತ್ತಿಕ್ಕುವ ಉದ್ದೇಶದಿಂದ ಹೋರಾಟಗಾರರನ್ನ ಬಂಧಿಸಿರುವ ಸರ್ಕಾರದ ಈ ಕ್ರಮ ಖಂಡನೀಯ. ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ 1177 ಎಕರೆ ಭೂಮಿ ಉಳಿಸಿಕೊಳ್ಳಲು 1181 ದಿನಗಳಿಂದ ರೈತರು ಹೋರಾಟ ಮಾಡುತ್ತಿದ್ದಾರೆ. ಅವರ ಸುದೀರ್ಘ ಹೋರಾಟಕ್ಕೆ ಕಿವಿಕೊಡದೆ ಈಗ ದಬ್ಬಾಳಿಕೆ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಭೂಸ್ವಾಧೀನ ಪ್ರಕ್ರಿಯೆ ಅಂತಿಮ ಘಟ್ಟಕ್ಕೆ ತಲುಪಿದ ನಂತರ ಜೂನ್ 25ರಂದು ರಾಜ್ಯದ ಮೂಲೆ ಮೂಲೆಗಳಿಂದ ರೈತ, ಕಾರ್ಮಿಕ, ದಲಿತ, ಸಾಮಾಜಿಕ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಆದರೆ ಅನ್ನದಾತರ ಬದುಕಿಗೆ ಕೊಳ್ಳಿಟ್ಟು ಕಾರ್ಪೊರೇಟ್ ಬಂಡವಾಳಿಗರಿಗೆ ಮೃಷ್ಟಾನ್ನ ತಿನ್ನಿಸುವ ಯೋಜನೆಗೆ ಭೂಮಿ ಕೊಡುವುದಿಲ್ಲ ಎಂದು ರೈತರನ್ನ ಬಂಧಿಸಿರುವುದು ನಿಜಕ್ಕೂ ಅಪಾನವೀಯ ಎಂದು ಕಿಡಿಕಾರಿದರು. ಅಲ್ಲಿ ಚನ್ನರಾಯಪಟ್ಟಣದಲ್ಲಿ ರೈತರು ಕಳೆದ 3 ವರ್ಷಗಳಿಂದ ಸರ್ಕಾರದ ಬಲವಂತದ ಭೂಸ್ವಾಧೀನ ನೀತಿಯನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಮಗಿರ್ತಕ್ಕಂಥ ತುಂಡು ಭೂಮಿಯನ್ನು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ, ನಮಗೆ ಬೆಳೆಗೆ ಜಾಗ ಬೇಕು ಅನ್ನೋವಂಥವ್ರ ಬೇಡಿಕೆ ಆಗಿದೆ. ಅದು ಸರ್ಕಾರ ಬಲವಂತವಾಗಿ ಅವರ ಭೂಮಿನ ಇವತ್ತು ಕಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಯಾವುದೋ ಸಾರ್ವಜನಿಕ ಉದ್ದೇಶಕ್ಕೋ ಅಥವಾ ಜನರ ಉದ್ದೇಶಕ್ಕೋಸ್ಕರ ಅಲ್ಲ, ಅದು ಕೇವಲ ಕಾರ್ಪೊರೇಟ್ ಧನಿಗಳಿಗೆ ಕೊಡಬೇಕು, ಅವ್ರ ಹಿತಾಸಕ್ತಿನ ಮಣಿಸಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಪ್ರಯತ್ನ ಮಾಡ್ತಾಯಿದೆ. ಈ ಹಿಂದೆ 3 ವರ್ಷದಿಂದ ಆ ಹೋರಾಟ ಆರಂಭ ಆದಾಗ ಇದೇ ಕಾಂಗ್ರೆಸ್ನ ಮುಖಂಡರು ಅದಕ್ಕೆ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಸಭೆಗಳು ಮಾಡಿ ನಿಮ್ಮ ಭೂಮಿನ ವಶಪಡಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಏಕಾಏಕಿಯಾಗಿ ನೋಟಿಸ್ ಕೊಡ್ತಾರೆ. ಅದನ್ನ ವಿರೋಧ ಮಾಡಿ ನಿನ್ನೆ ಇಡೀ ಕರ್ನಾಟಕದ ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿ ಅಂದರೆ ಎಲ್ಲ ಈ ವೇಳೆ ಸಿಐಟಿಯು, ಕೆಪಿಆರ್ಎಸ್, ದಲಿತ ಮತ್ತು ಜನಪರ ಸಂಘಟನೆಗಳ ಮುಖಂಡರಾದ ಧರ್ಮೇಶ್, ಅಂಬುಗ ಮಲ್ಲೇಶ್, ಎಚ್ಎಸ್ ಮಂಜುನಾಥ್, ಎಂಬಿ ಪುಷ್ಪಾ, ಎಂಜಿ ಪೃಥ್ವಿ, ರಾಜು ಗೊರೂರು, ವಿವೇಕ್, ರಾಜು ಸಿಗರನಹಳ್ಳಿ, ಹರೀಶ್ ಕಟ್ಟೆ ಬೆಳಗುಲಿ, ಅರವಿಂದ್, ಜಯಲಕ್ಷ್ಮಿ, ಚಂದ್ರಹಾಸ್, ಚಂದ್ರು ಮೊದಲಾದವರು ಹಾಜರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆ ಹಾಗೂ ಜ್ಞಾನಧಾರೆ, ಜ್ಞಾನದೀಕ್ಷಾ ಪ್ಯಾರಾಮೆಡಿಕಲ್ ಕಾಲೇಜ್ ಆಶ್ರಯದಲ್ಲಿ ಜೂನ್ 29ರಂದು ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೆ ಗೀತನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದಕ್ಕಾಗಿ ಎಲ್ಲ ಸಿದ್ಧತೆ ನಡೆದಿದೆ. ಗಾಯನಕ್ಕೂ ಮುನ್ನ ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ರಕಾಶ್, ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಜಿಲ್ಲಾಧಿಕಾರಿ ಲತಾಕುಮಾರಿ ಕೆ.ಎಸ್. ಪುಷ್ಪಾರ್ಚನೆ ಮಾಡುವರು. ಗಾಯನದಲ್ಲಿ ಬನುಮ ಗುರುದತ್, ವಾಣಿ ನಾಗೇಂದ್ರ, ಹೇಮಾ ಗಣೇಶ್ ಮತ್ತು ಮಂಜುನಾಥ್ ಭಾಗಿಯಾದರೆ ಕವಿಕಾವ್ಯ ಪರಿಚಯವನ್ನು ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ, ಹಿರಿಯ ಸಾಹಿತಿಗಳಾದ ಶೈಲಜಾ ಹಾಸನ್, ಸುಶೀಲಾ ಸೋಮಶೇಖರ್ ಮಾಡಿಕೊಡುವರು. ಜಿಲ್ಲೆಯ ಹಿರಿಯ ಸಾಹಿತಿಗಳು, ಪರಿಷತ್ತಿನ ಸದಸ್ಯರು, ಜಿಲ್ಲಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಗೂ ಪ್ರೀತಿಯ ಎಲ್ಲ ಕನ್ನಡ ಮನಸ್ಸುಗಳು ಭಾಗಿಯಾಗಬೇಕು ಎಂದು ಕೋರಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಸಭೆ, ಆ ಬಗ್ಗೆ ಒಂದಷ್ಟು ಗೊಂದಲ ಇತ್ತು ಅನ್ನೋ ಕಾರಣಕ್ಕಾಗಿ ಸ್ಪಷ್ಟೀಕರಣ ಕೊಡುವಂಥದ್ದು ಅನಿವಾರ್ಯ ಆಗಿತ್ತು. ಈಗಾಗಲೇ ಸಭೆಯ ಒಂದು ಮಾಹಿತಿಯನ್ನು ಪತ್ರಿಕೆಯಲ್ಲಿ ಮತ್ತು ನಮ್ಮ ಪರಿಷತ್ತಿನ ಕಚೇರಿಯಲ್ಲಿ ನಾವು ಪ್ರಕಟಿಸಿದ್ದೀವಿ. ಆದರೂ ಕೂಡ ಕೆಲವೊಮ್ಮೆ ನಿನ್ನೆ ಮೊನ್ನೆ ಕೆಲವು ಪತ್ರಿಕೆಗಳಲ್ಲಿ ಆ ಸಭೆ ನಡೆಯೋದು ಅನುಮಾನ ಅನ್ನೋ ರೀತಿಯ ಸುದ್ದಿಗಳು ಬಂದಿದ್ದವು. ಯಾಕೆಂದರೆ ಅಲ್ಲಿ ಕೆಲವರು ಹೋಗಿ ದೂರನ್ನು ಕೊಟ್ಟು
4 ಲಕ್ಷಕ್ಕೂ ಹೆಚ್ಚು ಸಂಖ್ಯೆ ಇರತಕ್ಕಂಥ ಸರ್ವ ಸದಸ್ಯರ ಸಭೆಯನ್ನು ಒಂದು ಕಲ್ಯಾಣ ಮಂಟಪದಲ್ಲಿ ಕರೀತಾ ಇದ್ದೀರಿ, ಅದೆಷ್ಟರ ಮಟ್ಟಿಗೆ ಬಂದೋಬಸ್ತ್ ಮಾಡಲಿಕ್ಕಾಗುತ್ತೆ ಹಾಗೆ ಹೀಗೆ ಅನ್ನುವಂಥ ತಕರಾರನ್ನು ಎತ್ತಿ ಸ್ವಲ್ಪ ಗೋಜಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಇದುವರೆಗಿನ ಸಭೆ ಎಷ್ಟು ನಡೆದಿದ್ದಾವೆ ಅಷ್ಟೂ ನಡೆದಿರ್ತಕ್ಕಂಥ ಸಭೆಗಳಲ್ಲಿ ಭಾಗವಹಿಸುವಂಥ ಸರ್ವ ಸದಸ್ಯರ ಸಂಖ್ಯೆ ಗರಿಷ್ಠ ಎಷ್ಟಾಗಿದೆ, ಈ ಸಲ ಎಷ್ಟಾಗ್ಬೋದು ಅನ್ನುವಂತಹ ಎಲ್ಲ ಮಾಹಿತಿಯನ್ನು ನೀಡಿ ಮತ್ತೆ ಅನುಮತಿಯನ್ನು ತಗೊಂಡಿದ್ದಾರೆ. ಸರ್ವ ಸದಸ್ಯರ ಸಭೆ 29ನೇ ತಾರೀಕು ಬಳ್ಳಾರಿ ಜಿಲ್ಲೆಯ ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಸಂಘಟನಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಚಂದ್ರಶೇಖರ್ ಶಂಕರ್ ಹಾಜರಿದ್ದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಲವು ಸಂಘಟನೆಗಳ ಆಶ್ರಯದಲ್ಲಿ ನಾಳೆ ನಾಡಪ್ರಭು ಕೆಂಪೇಗೌಡ ಅವರ ಅದ್ಧೂರಿ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ ಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು, ಬೆಳಗ್ಗೆ 10 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಬಳಿಯಿಂದ ಹೊರಡುವ ಕೆಂಪೇಗೌಡರ ಭಾವಚಿತ್ರ ಮೆರವಣಿಗೆಗೆ ಡಿಸಿ ಅವರು ಚಾಲನೆ ನೀಡಲಿದ್ದಾರೆ. ಎಲ್ಲಾ ಸಮುದಾಯದವರ ಜೊತೆಗೆ ಸುಮಾರು 12 ವಿವಿಧ ಕಲಾ ತಂಡಗಳು ಭಾಗಿಯಾಗಲಿವೆ. ಬೆಳಗ್ಗೆ 11 ಗಂಟೆಗೆ ಹಾಸನಾಂಬ ಕಲಾಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸುವರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಉಪಸ್ಥಿತಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣರ ಉದ್ಘಾಟನೆ ನೆರವೇರಿಸುವರು ಎಂದು ವಿವರಿಸಿದರು. ಎಲ್ಲ ಸಮುದಾಯದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಈ ನಾಗರಿಕ ಸಮಿತಿಯ ಪರವಾಗಿ ಜಿಲ್ಲಾ ಆಡಳಿತ ಜೊತೆ ಕೈ ಜೋಡಿಸಿ ಮೆರವಣಿಗೆ ಬಹಳ ಅದ್ಧೂರಿಯಾಗಿರಬೇಕು ಅನ್ನೋ ಕಾರಣಕ್ಕಾಗಿ 10 ರಿಂದ 12 ಕಲಾ ತಂಡಗಳನ್ನು ನಾವು ಕರೆದಿದ್ದೇವೆ. ಮೆರವಣಿಗೆ ಬಹಳ ಸೊಗಸಾಗಿ ಮೂಡಿಬರಬೇಕು ಅನ್ನೋ ಕಾರಣಕ್ಕಾಗಿ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು ಮೆರವಣಿಗೆಗೆ ಚಾಲನೆಯನ್ನು ಕೊಡ್ತಾರೆ. 1 ಗಂಟೆಗಳ ಕಾಲ ಮೆರವಣಿಗೆ ಇರ್ತದೆ. 11 ಗಂಟೆಗೆ ಕಲಾಭವನದಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಜಿಲ್ಲಾಡಳಿತದ ಏನು ನಿಯಮಾನುಸಾರ ವೇದಿಕೆಯ ಕಾರ್ಯಕ್ರಮ ನಡೀತದೆ. ಅದರಲ್ಲಿ ನಮ್ಮ ಮನವಿ ಇಷ್ಟೇ, ಜಿಲ್ಲೆಯ ಎಲ್ಲ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಆ ಸಂದರ್ಭದಲ್ಲಿ ಅಭಿನಂದಿಸಬೇಕು ಅನ್ನುವಂಥದ್ದನ್ನು ಅಪೇಕ್ಷಿಸಿದ್ದೇವೆ ನಾವು. ಹಾಗಾಗಿ 10ನೇ ತರಗತಿಯಲ್ಲಿ 123, 124, 125 ಅಂಕಗಳಲ್ಲ, 623, 624, 625 ಅಂಕಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಅವರಿಗೆ ಪುರಸ್ಕಾರ ಮಾಡಬೇಕು ಅನ್ನುವಂಥ ಹಂಬಲ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಎಸ್ ರಘುಗೌಡ, ಜಿಲ್ಲಾ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಅಪ್ಪೇಗೌಡ, ಆದಿಚುಂಚನಗಿರಿ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಲತಾ ರಾಜಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿ 50 ವರ್ಷ ತುಂಬಿದ್ದು, ಇದರ ನೆನಪಿಗಾಗಿ ಜುಲೈ 13ರಂದು ಸಕಲೇಶಪುರದಲ್ಲಿ ಇಂದಿನವರೆಗೆ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಸೆರೆವಾಸ ಅನುಭವಿಸಿ ಬದುಕಿರುವವರು ಹಾಗೂ ಸತ್ಯಾಗ್ರಹ ನಡೆಸಿದವರನ್ನ ಒಗ್ಗೂಡಿಸಿ ಅಂದು ಇಂದಿನ ವಿಚಾರ ವಿನಿಮಯ, ಚಿಂತನ ಮಂಥನ ನಡೆಸಲಾಗುವುದು. ಇವರಲ್ಲದೆ ವಿವಿಧ ಚಳುವಳಿ ಹೋರಾಟಗಾರರು ಭಾಗಿಯಾಗಲಿದ್ದಾರೆ. ಜೊತೆಗೆ ರಾಜ್ಯದಿಂದಲೂ ಹಲವರನ್ನ ಕರೆಸುವ ಉದ್ದೇಶ ಇದೆ. ವಿಪರ್ಯಾಸ ಎಂದರೆ ಅಂದಿನ ಹೋರಾಟದ ವಿಚಾರಗಳು ಇನ್ನೂ ಜೀವಂತ ಆಗಿವೆ. ವಿಪರ್ಯಾಸ ಎಂದರೆ ಅಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದವರು ಇಂದು ಎಂದು ಕೇಳರಿಯದ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದಲ್ಲಿ ತೊಡಗಿದ್ದಾರೆ ಎಂದು ಬೇಸರ ಹೊರಹಾಕಿದರು. ಬಹುಶಃ ಭಾರತ ದೇಶದ ಇತಿಹಾಸದೊಳಗಡೆ ಯಾರ್ದೋ ಮೊಬೈಲ್ ಇದೆ ನೋಡಿ, ಆ ಇತಿಹಾಸದಲ್ಲೇ ಮೊದಲನೇ ಬಾರಿ ವಿರೋಧ ಪಕ್ಷಗಳನ್ನು ಒಂದು ಮಾಡಿದಂಥ ಒಂದು ಸಂದರ್ಭ ಅದು. ಅದಕ್ಕೆ ಇಂದಿರಾ ಗಾಂಧಿಯವರು ಅವರ ಅಸ್ತಿತ್ವನ ಉಳಿಸೋಕ್ಕೋಸ್ಕರ, ಅವರ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಹೈಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಮಾನ್ಯ ಮಾಡದಲೇ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋಂಥ ಸಂದರ್ಭ ಬಂತು. ತಮಗೆ ಗೊತ್ತಿದೆ, ಆಗ ಎಲ್ಲ ರಾಜಕೀಯ ಪಕ್ಷದ ನಾಯಕರನ್ನು ಕೂಡ ಜೈಲಿಗಟ್ಟಿದ್ರು. ಹಾಗೆಯೇ RSS, ಜಮಾಯತೆ ಇಸ್ಲಾಮಿ, ನಕ್ಸಲೈಟ್ಸ್, ಆನಂದ್ ಮಾರ್ಗಿ ಈ 4 ಸಂಘಟನೆಗಳನ್ನು ಅವತ್ತು ಬ್ಯಾನ್ ಮಾಡಿದರು. ಮತ್ತು ಅವ್ರನ್ನೂ ಕೂಡ ಎಲ್ಲರನ್ನೂ ಕೂಡ ಜೈಲಿಗಟ್ಟಿದ್ರು. ನಾವೆಲ್ಲ ಆಗ ಆ ಸಂದರ್ಭದಲ್ಲಿ ಇಡೀ ಸುದ್ದಿಗೋಷ್ಠಿಯಲ್ಲಿ ವಿವಿಧ ಸಂಘಟನೆ ಪದಾಧಿಕಾರಿಗಳಾದ ಸತ್ಯನಾರಾಯಣ ಗುಪ್ತಾ, ರೇಣುಕಾ, ರುದ್ರೇಶ್, ಲೋಹಿತ್ ಜಂಬರಡಿ, ಮಂಜುನಾಥ್ ಸಂಖ್ಯೆ ಹಾಜರಿದ್ದರು. 11 ಕೆವಿ ವಿದ್ಯುತ್ ಸ್ಪರ್ಶಿಸಿ ನಾಸಿರ್ ಪಾಷಾ ಎಂಬುವರು ಭಾಗಶಃ ಸುಟ್ಟಿರುವ ಘಟನೆ ಆಲೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಸಂಭವಿಸಿದೆ.
ಆಲೂರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬೈರಾಪುರದಲ್ಲಿ ನಾಗರಾಜ್ ಎಂಬುವರಿಗೆ ಸೇರಿದ ನಿರ್ಮಾಣ ಹಂತದ ಮನೆಯಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡುತ್ತಿದ್ದ ವೇಳೆ ವಿದ್ಯುತ್ ಶಾಕ್ಗೆ ಒಳಗಾಗಿದ್ದು ನಾಸಿರ್ ಪಾಷಾ ಎಂಬ ವ್ಯಕ್ತಿಯ ದೇಹಾರದ ಭಾಗ ಸುಟ್ಟು ಹೋಗಿರುವುದಾಗಿ ತಿಳಿದುಬಂದಿದೆ. ಇನ್ನು ಮನೆಯ ಮಾಲೀಕ ಹಾಗೂ ಸೆಂಟ್ರಿಂಗ್ ಅವರ ನಿರ್ಲಕ್ಷ್ಯದಿಂದ ಈ ಘಟನೆ ಆಗಿರುವುದಾಗಿ ಸಂಶಯ ವ್ಯಕ್ತವಾಗಿದ್ದು ನಾಸಿರ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಸ್ಥಳಕ್ಕೆ ಆಲೂರು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ಸೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಲಯನ್ಸ್ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ನೂತನ ಅಧ್ಯಕ್ಷರಾಗಿ ಅಣ್ಣೇಗೌಡ ಹಾಡ್ಯ, ಕಾರ್ಯದರ್ಶಿಯಾಗಿ ಸಂತೋಷ್ ಕಿತ್ತಗೆರೆ, ಖಜಾಂಚಿಯಾಗಿ ರಮೇಶ್ ಕುರೆಗಲ್ ಆಯ್ಕೆಯಾದರು. ಇನ್ನು ಕಾರ್ಯಕ್ರಮವನ್ನು ಲಯನ್ಸ್ ಸಂಜಿತ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿ, ಕಳೆದ 108 ವರ್ಷಗಳಲ್ಲಿ 120 ದೇಶಗಳಲ್ಲಿ 14 ಲಕ್ಷಕ್ಕೂ ಹೆಚ್ಚು ಸದಸ್ಯರುಗಳನ್ನು ಒಳಗೊಂಡಿರುವ ಏಕೈಕ ಅಂತಾರಾಷ್ಟ್ರೀಯ ಸಂಸ್ಥೆ ಎಂದರೆ ಅದು ಲಯನ್ಸ್ ಸೇವಾ ಸಂಸ್ಥೆಯಾಗಿದ್ದು, ಲಯನ್ಸ್ ಸೇವಾ ಸಂಸ್ಥೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಲಯನ್ಸ್ ಸಂಸ್ಥೆ ಕಳೆದ 108 ವರ್ಷಗಳಲ್ಲಿ 220 ದೇಶಗಳಲ್ಲಿ 44 ಕ್ಲಬ್ಗಳ ಮುಖಾಂತರ 14 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರನ್ನು ಒಳಗೊಂಡಿರುವಂತಹ ಏಕೈಕ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಅದು ಲಯನ್ಸ್ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಸಂಸ್ಥೆಯಲ್ಲಿ ನಾವೆಲ್ಲರೂ ಸದಸ್ಯರಾಗಿ ಭಾಗವಹಿಸಲು ಮತ್ತು ಈ ಸಂಸ್ಥೆಯಲ್ಲಿ ಹೆಚ್ಚಿನ ಸೇವೆಗಳನ್ನು ನೀಡುವ ಮುಖಾಂತರ ಈ ಒಂದು ಸಂಸ್ಥೆಯನ್ನು ನಾವು ಸೇರಿದ್ದೇವೆ. ಬಂಧುಗಳೇ, ಜಾತಿ ಮತ ಧರ್ಮ ಮೀರಿ ನಾವೆಲ್ಲರೂ ಒಂದೇ ಭಾವನೆಯೊಂದಿಗೆ ನಮ್ಮ ಉದ್ದೇಶ ಸೇವೆ ಮಾಡುವುದೊಂದೇ. ಸಮಾಜ ಸೇವಕ ಗೀತಾ ಕಾಫಿ ಟ್ರೇಡಿಂಗ್ ಮಾಲೀಕರು ಎಚ್.ಎಸ್. ಧರ್ಮರಾಜ್ ಮಾತನಾಡಿ, ದೇಶದ ಭದ್ರತೆ, ನಾಡಿನ ಭದ್ರತೆಯನ್ನ ಗಮನದಲ್ಲಿಟ್ಟುಕೊಂಡು ಸಮಾಜದ ಆರೋಗ್ಯವನ್ನು ಕಾಪಾಡುವ ಒಂದು ಸಂಸ್ಥೆ ಎಂದರೆ ಅದು ಲಯನ್ಸ್ ಸೇವಾ ಸಂಸ್ಥೆ. ಲಯನ್ಸ್ ಸೇವಾ ಸಂಸ್ಥೆಯ ಸೇವೆಗಳು ದೇಶಕ್ಕೆ ಮಾತ್ರವಲ್ಲದೆ ವಿದೇಶಗಳಲ್ಲೂ ಸಹ ಸೇವಾ ಪ್ರಸಿದ್ಧಿ ಪಡೆದಿದೆ ಎಂದರು. ಸಕಲೇಶ್ಪುರದಲ್ಲಿ ಒಂದೇ ಕಡೆ ಇದ್ರೆ ಅಲ್ಲೇ ಹೋಗಿ ಎಲ್ಲ ಮೆಂಬರ್ ಆದ್ರೆ ಅಷ್ಟೊಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಅಥವಾ ಒಂದು ಸಮಾಜದ ಅಭಿವೃದ್ಧಿಗೆ ನಾವು ಒತ್ತು ಕೊಡೋಕೆ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಅಲ್ಲಲ್ಲೇ ಹಲವಾರು ಬ್ರಾಂಚ್ಗಳನ್ನು ಮಾಡಿ ಅಲ್ಲಲ್ಲೇ ಪ್ರತಿ ಹಳ್ಳಿನಲ್ಲಿ ಇದರದೊಂದು ಸಂಘಟನೆಯನ್ನು ಮಾಡಿ ಒಂದು ಪ್ರತಿ ಗ್ರಾಮದಲ್ಲಿ ಅಭಿವೃದ್ಧಿ. ಲಯನ್ಸ್ ಸೇವಾ ಸಂಸ್ಥೆಯ ವಲಯ ಅಧ್ಯಕ್ಷ ರಘುಪಾಲ್ಯ, ಕೆಂಚಮ್ಮನ ಹೊಸಕೋಟೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಎನ್ ಕುಮಾರ್, ಪ್ರಾಂತ ಅಧ್ಯಕ್ಷ ರಾಭಿ ಸೋಮಯ್ಯ, ಸುಧಾಕರ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ಪೊಲೀಸ್ ಇಲಾಖೆ, ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಯಿತು. ಬೇಲೂರು ಪಟ್ಟಣದ ಚನ್ಕೇಶ್ವರ ದೇವಸ್ಥಾನ ಮುಂಭಾಗದಿಂದ ಜೂನಿಯರ್ ಕಾಲೇಜ್ ಮೈದಾನದವರೆಗೆ ಜಾಥಾ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಪೊಲೀಸ್ ವೃತ್ತ ನಿರೀಕ್ಷಕ ರೇವಣ್ಣ, ವಿದ್ಯಾರ್ಥಿಗಳು ಯಾವುದೇ ದುಶ್ಚಟ ಹಾಗೂ ಮಾದಕ ದ್ರವ್ಯ ವ್ಯಸನಿಗಳಾಗದೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಯುವ ಪೀಳಿಗೆ ಮಾದಕ ಪದಾರ್ಥಗಳ ಗೀಳು ಅಂಟಿಸಿಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿರುವುದು ತರವಲ್ಲ ಎಂದರು. ಬೇಲೂರು ಪೊಲೀಸ್ ಠಾಣೆ ಹಾಗೂ ಬೇಲೂರು ತಾಲೂಕಿನ ತಾಲೂಕಾಡಳಿತ ಮತ್ತು ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಾವು ಈ ದಿನ ಮಾದಕ ವಸ್ತು ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದ್ದು, ಎಲ್ಲ ಶಾಲೆಯ ಮಕ್ಕಳು ಹಾಗೂ ಎಲ್ಲ ಸಾರ್ವಜನಿಕರೊಂದಿಗೆ ಈ ದಿನ ಚನ್ನಕೇಶವ ಟೆಂಪಲ್ನಿಂದ ಅಪ್ ಟು ಜೂನಿಯರ್ ಕಾಲೇಜ್ ಬಿಡುವವರೆಗೆ ಜಾಥಾವನ್ನು ಮಾಡ್ತಿದ್ದೇವೆ. ಜಾಥಾಗೆ ಸಹಕರಿಸಿದ ಎಲ್ಲರೂ ಕೂಡ ಧನ್ಯವಾದಗಳು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ, ಮಾದಕ ವಸ್ತುಗಳಿಂದ ಇಂದಿನ ಯುವಜನಾಂಗ ಇಂತಹ ದುಶ್ಚಟಗಳಿಂದ ಮಾರುಹೋಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಬೇಸರದ ಸಂಗತಿ. ಇಂದು ಬೆಂಗಳೂರಿನ ಸ್ಥಿತಿ ನೋಡಿದರೆ ತುಂಬಾ ಬೇಸರವಾಗುತ್ತದೆ. ಅಲ್ಲಿರುವವರೆಲ್ಲ ಮಾದಕ ವ್ಯಸನಿಗಳಾಗಿ ರೂಪುಗೊಳ್ಳುತ್ತಿರುವುದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಒಂದು ಸಾಮಾಜಿಕವಾದಂಥ ಅನಿಷ್ಟವಾಗಿರುವಂಥ ಇದು ಇವತ್ತಿನ ಯುವಕರು ಏನಿದ್ದಾರೆ, ಯುವಕರು ವಯಸ್ಸಾದ ಮುಂಚೆನೇ ಕೂಡ ಮುಖ್ಯ ಅವಸ್ಥದ ಕಾರಣ ಈ ಮಾದಕ ವಸ್ತುಗಳ ಸೇವನೆ ಇದನ್ನು ಒಂದು ಬೃಹತ್ ಆಂದೋಲನ ಮಾಡಿ ಯುವಕರು ಅನೇಕ ಯುವಕರು ಬಲಿಯಾಗ್ತಾ ಇದ್ದಾರೆ. ಅದನ್ನು ವಿದ್ಯಾರ್ಥಿಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ದಯಮಾಡಿ ಅದನ್ನೆಲ್ಲರೂ ಕೂಡ ನಾವು ಒಂದು ರೀತಿಯಲ್ಲಿ ಅದನ್ನು ಅಂತ್ಯಗೊಳಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಶಯ. ಈ ಸಂದರ್ಭದಲ್ಲಿ ಸಿಪಿಐ ಎಸ್.ಜಿ. ಪಾಟೀಲ್, ಜೂನಿಯರ್ ಕಾಲೇಜ್ ಪ್ರಾಂಶುಪಾಲೆ ಲಕ್ಷ್ಮೀ ಸತ್ಯನಾರಾಯಣ್, ಬೇಲೂರು ಪಬ್ಲಿಕ್ ಸ್ಕೂಲ್ ಸರ್ವೋದಯ ಸೇರಿದಂತೆ ಇತರರು ಹಾಜರಿದ್ದರು. ಯುವಜನತೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮಾದಕ ವಸ್ತುಗಳಿಗೆ ಮಾರುಹೋಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಡಾಕ್ಟರ್ ನಾರಾಯಣಸ್ವಾಮಿ ಹೇಳಿದರು. ಬೇಲೂರು ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜಿಸಿದ್ದ ಯುವಜನತೆಗೆ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮಗಳ ಅರಿವು ಮತ್ತು ಉಚಿತ ಕಣ್ಣು ಪರೀಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಓದಿನ ಸಮಯದಲ್ಲಿ ಮತ್ತು ಮನೆಯಲ್ಲಿ ಒತ್ತಡ ಜಾಸ್ತಿಯಾದ ಸಮಯದಲ್ಲಿ ಮಾದಕ ವಸ್ತುಗಳ ಸೇವನೆಯತ್ತ ಗಮನ ಹರಿಸುತ್ತಾರೆ. ಇದರಿಂದ ಅವರ ಮಾನಸಿಕ, ದೈಹಿಕ ಹಾಗೂ ಸಾಮಾಜಿಕವಾಗಿ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಮದ್ಯ, ತಂಬಾಕು, ಬೀಡಿ, ಸಿಗರೇಟ್, ಗುಟ್ಕಾ, ಗಾಂಜಾ, ಅಫೀಮು, ನೋವು ನಿವಾರಕ ಹಾಗೂ ನಿದ್ರಾಜನಕ ಮಾತ್ರೆಗಳು ಮಾದಕ ವಸ್ತುಗಳಾಗಿವೆ. ಯುವಕರು ಇಂತಹ ಚಟಗಳಿಂದ ದೂರವಿರಬೇಕು ಎಂದು ಸಲಹೆ ನೀಡಿದರು. ಬಾಡಿಗೆ ರೆಸಿಸ್ಟೆನ್ಸ್ ಇಲ್ದಿರ ನಾವು ಇದು ಮಾಡ್ಕೊಂಡಾಗ ಅವ್ರನ್ನ
ಬೇಗ ಇದು ಆವರಿಸ್ಕೊಳ್ಳುತ್ತೆ, TB ಕಾಯಿಲೆನೂ ಜಾಸ್ತಿ ಬರುತ್ತೆ. ಆಮೇಲೆ ಈಗ 15ನೇ ಡೆತ್ ಆಗಿರೋದು 15 ದಿನದಲ್ಲಿ ಹಾರ್ಟ್ ಅಟ್ಯಾಕ್ಸ್ ಆಗಿ ಎಲ್ಲ ಚಿಕ್ಕ ವಯಸ್ಸಿನವರೇ ಸಾಯ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಕೆಲವರೆಲ್ಲ ಕೇಳ್ತಾ ಇದ್ರು, ನಮ್ಮ ಹತ್ರ ಬಂದು ಕೇಳ್ತಾರೆ ಡಾಕ್ಟರ್ನ, ಸರ್ ಇದಕ್ಕೆ 14-15 ನಾನು ಒಂದು TV ಚಾನಲ್ ಅವರು ಬಂದು ನಾನು ಕೇಳಿದಾಗ ನಾನು ಹೇಳಿದೆ, ಅವ್ರು ಕೇಳಿದ್ರು ನನ್ನ, ಸರ್ ಇದಕ್ಕೆ ಕಾರಣ ಕೋವಿಡ್ ವ್ಯಾಕ್ಸಿನ್ ಅಂತೆ, ಆಮೇಲೆ ಅದರಿಂದ ಈ ತರ ಯುವಜನತೆ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ಸ್ ಆಗಿದ್ದಾರೆ, ಹಾರ್ಟ್ ಅಟ್ಯಾಕ್ಸ್ ಆಗಿ ಸಾಯ್ತಿದ್ದಾರೆ ಅಂತ ಕೇಳಿದ್ರು. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕಂತಂದ್ರೆ ಆ ವ್ಯಾಕ್ಸಿನ್ ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಭಾಪತಿ ವೈಎಸ್ ಸಿದ್ದೇಗೌಡ, ಕಾಲೇಜು ಉಪಪ್ರಾಂಶುಪಾಲ ರವಿಕುಮಾರ್, ರೆಡ್ ಕ್ರಾಸ್ ಸಂಸ್ಥೆಯ ಉಪಸಭಾಪತಿ ಸುಲೈಮಾನ್, ನರಸಿಂಹಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಕೋಗಿಲಮನೆ ಗ್ರಾಮ ಪಂಚಾಯಿತಿ ಈ ಹಿಂದೆ ಇದ್ದ ಅಧ್ಯಕ್ಷರಾಗಿದ್ದ ಶಿವಕುಮಾರ್ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಹಾಡ್ಲಗೆರೆ ಗ್ರಾಮದ ಶಿವವೀರಪ್ಪ ಸಂಗಪ್ಪ ತೆರವಾಗಿದ್ದ ಜಾಗಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಹಶೀಲ್ದಾರ್ ಮಮತಾ ಘೋಷಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ಸಂಗಪ್ಪ, ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಸದಸ್ಯರು ಒಗ್ಗೂಡಿ ನನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಮಾತಿಗೆ ಲೋಪವಾಗದಂತೆ ಎಲ್ಲರ ಜೊತೆಗೂಡಿ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಕೋಗಿಲಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಲಿಕ್ಕೆ ನಮ್ಮ ಹಾಡ್ಲಿಗೆರೆ ಗ್ರಾಮದಿಂದ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ರು ಕೂಡ ನಮ್ಮೂರಿನವ್ರು ನೀವು ನಿಲ್ಲೇಬೇಕು ಅಂತ ಹಠ ಮಾಡಿ ನಿಲ್ಲಿಸಿದ್ರು. ಅವರ ಪ್ರತಿಫಲವಾಗಿ ಇವತ್ತು ನಾನು ಅವರ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದ್ದೀನಿ. ಆದರೆ ಹಾಡ್ಲಿಗೆರೆ ಕ್ಷೇತ್ರದಿಂದ ಬಂದರೂ ಕೂಡ ಈ ಕೋಗಿಲಮನೆ ಕ್ಷೇತ್ರದಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಸಾಧಿಸಬೇಕು. ನಾವೆಲ್ಲ ಕೂಡ ಹುಟ್ಟು ಹೋರಾಟದಿಂದ ಬಂದಂಥವ್ರು. ನಾವೆಲ್ಲ ಯಾರೂ ಕೂಡ ನಮ್ಮ ವ್ಯವಹಾರ ಆಗಲಿ ಇಂಥ ಮನೆ ವ್ಯವಹಾರನ ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ಕೊಂಡು ಬಂದಂಥವ್ರು. ನಮ್ಮ ಬಸವರಾಜ್ ಇರಲಿ, ಅಣ್ಣೇಗೌಡರು ಇರಲಿ, ಶೇಷಪ್ಪ ಇರಲಿ, ನಮ್ಮ ನಿಂಗಪ್ಪಣ್ಣ ಇರಲಿ, ನಮ್ಮ ಹೇಮಾವತಿಯವರಿರಲಿ, ನಾವೆಲ್ಲ ಏನು ಅಂದರೆ ಸಮಾಜದ ಪರವಾಗಿ ಕೆಲಸ ಮಾಡೋಕ್ಕೆ ಬಂದಿರೋರು. ಸಮಾಜ ಏನು ಅಂದರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂಗೆ ಕೆಲಸ ಮಾಡ್ಕೊಂಡು ಈ ಒಂದು ಪಂಚಾಯತಿನ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಪಥದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ನಮ್ಮ ಭಾವನೆ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡ್ತೀರಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತೇನೆ. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶಿಶಯ್ಯ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯತಿ ಹಿರಿಯ ಸದಸ್ಯರಾಗಿ ಈಗ ಅಧ್ಯಕ್ಷರಾಗಿರುವ ಸಂಗಪ್ಪಣ್ಣ ಅವರಿಗೆ ಸಹಕಾರ ನೀಡುತ್ತೇವೆ. ಕಟ್ಟಡ ವ್ಯಾಜ್ಯ ನ್ಯಾಯಾಲಯದಲ್ಲಿ ಇರುವುದರಿಂದ ಅತಿ ಶೀಘ್ರದಲ್ಲಿ ನ್ಯಾಯಾಲಯದ ತೀರ್ಪು ನಮ್ಮ ಪರವಾಗಿ ಬಂದ ತಕ್ಷಣ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು ಎಂದರು. ಪಂಚಾಯಿತಿಯ ಈ ಅವಧಿಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮೊದಲ ಬಾರಿಗೆ ಹೇಮಾವತಿಯವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಮತ್ತು ಮೊದಲನೇ ಟರ್ಮಲ್ಲಿ ಮೊದಲು ಶೇಷಪ್ಪನವರಾಗಿದ್ದರು. ಆಮೇಲೆ ಆನಂತರ ನಮ್ಮ ಶಿವಕುಮಾರ್ ಅವರಾಗಿದ್ದರು. ಈಗ ಪ್ರೆಸೆಂಟ್ ನಮ್ಮ ಶಿವವೀರ ಸಂಗಪ್ಪನವರಾಗಿದ್ದಾರೆ. ಈ ಅವಧಿಯಲ್ಲಿ ನಾವು ಪಂಚಾಯತಿ ಕಟ್ಟಡ ಕಟ್ಟಬೇಕು ಅಂತ ಭಾರಿ ಶ್ರಮಪಟ್ಟು, ಆದರೆ ಈ ಕಟ್ಟಡ ನಮಗೆ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡೋದು ಕಟ್ಟಡ ಕಟ್ಟಬೇಕು ಅಂತ ಸಾಧ್ಯವಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಹೇಮಾವತಿ, ಸದಸ್ಯ ಶಿವಕುಮಾರ್, ಪುಟ್ಟಸ್ವಾಮಿ, ಸಾವಿತ್ರಿ, ಮಹದೇವಮ್ಮ, ಸುಶೀಲಾ, ಪಿಡಿಒ ಚಿದಾನಂದ್ ಸೇರಿದಂತೆ ಇತರರು ಹಾಜರಿದ್ದರು. ಜಮೀನನ್ನು ಮುಸ್ಲಿಮರ ಹೆಸರಿಗೆ ಮಾಡಿದರೆ ಅಧಿಕಾರಿಯನ್ನ ನೇಣಿಗೆ ಏರಿಸುತ್ತೇನೆ ಎಂದು ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ಮುಸ್ಲಿಂ ವಿರೋಧಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಎಸ್ಡಿಪಿಐ ಮುಖಂಡ ಆನೆಮಹಲ್ ಸಿದ್ದಿಕ್ ಮಾತನಾಡಿ, ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ ಅವರು ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜವನ್ನು ಅವಹೇಳನ ಮಾಡಿರುವುದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ. ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ಹಾಗೂ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ಸಾರ್ವಜನಿಕವಾಗಿ ಬಹಿರಂಗವಾಗಿ ಮುಸ್ಲಿಂ ಸಮಾಜದವರಿಗೆ ಬಗರ್ ಹುಕುಂ ಯೋಜನೆಯಡಿ ಜಮೀನು ದಾಖಲೆ ಮಾಡಿಕೊಡಲು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದವರನ್ನ ಪ್ರಶ್ನಿಸಿದ್ದಾರೆ. ಇದಲ್ಲದೆ ಸಾಬರ್ಗೆ ಬಗರ್ ಹುಕುಂ ಸರ್ಕಾರಿ ಜಮೀನಿಗೆ ಸಂಬಂಧಿಸಿದಂತೆ ಯಾರಾದರೂ ದಾಖಲೆ ಮಾಡಿಕೊಟ್ಟರೆ ಅಂತಹವರನ್ನ ನೇಣಿಗೆ ಹಾಕುವುದಾಗಿ ಹೇಳಿರುವುದು ಸಂವಿಧಾನ ವಿರೋಧಿ ಹಾಗೂ ಅಲ್ಪಸಂಖ್ಯಾತ ವಿರೋಧಿ ಹೇಳಿಕೆಯಾಗಿದೆ ಎಂದು ದೂರಿದರು. ಶ್ರೀರಂಗಪಟ್ಟಣದ ಶಾಸಕರಾದಂತಹ ಬಂಡಿ ಸಿದ್ದೇಗೌಡರವರು ಸಾಬರಿಗೆ ದಾಖಲೆಯನ್ನು ಮಾಡಿಕೊಟ್ರೆ, ಅಂದರೆ ಬಗರ್ ಹುಕುಂನಲ್ಲಿ ಅರ್ಜಿ ಹಾಕಿದಂತಹ ದಾಖಲೆಗಳನ್ನು ಮಾಡಿಕೊಟ್ರೆ ಅಧಿಕಾರಿಗಳ ವಿರುದ್ಧ ನೇಣಿಗೇರಿಸ್ತೀನಿ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿಕೊಂಡು ಮುಸ್ಲಿಂ ಸಮುದಾಯವನ್ನು ಅವಹೇಳನಕಾರಿಯಾಗಿ ಅವರು ಚಿತ್ರಿಸಿದ್ದಾರೆ. ಇದು ಬೇರೆ ಸಂಘ ಪರಿವಾರದವರು, ಬಜರಂಗ ದಳವರು ಆಗಿಲ್ಲ. ಇದು ನೇರವಾಗಿ ಮುಸಲ್ಮಾನರಿಂದ ಆಯ್ಕೆಯಾದಂಥ ಒಬ್ಬ ಕಾಂಗ್ರೆಸ್ ಶಾಸಕ ಈ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ರೆ ಇನ್ನುಳಿದಂತಹ ಸಂಘ ಪರಿವಾರದ ವ್ಯಕ್ತಿಗಳು
ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿರಬಹುದು ಅಂತ ಹೇಳಿ ನಾವಿಲ್ಲಿ ಸಂಶಯಿಸಬಹುದು. ಕಾಂಗ್ರೆಸ್ನ ಅಧಿನಾಯಕ ರಾಹುಲ್ ಗಾಂಧಿ ಅವರು ಈ ಕಾಂಗ್ರೆಸ್ ಪಕ್ಷದ RSS ಮನಸ್ಥಿತಿಯವರನ್ನ ಹೊರಗಡೆ ಹಾಕಬೇಕು ಅಂತ ಹೇಳಿ ಕಳೆದ 1 ವರ್ಷದ ಹಿಂದೆ ಹೇಳಿಕೆ ಕೊಟ್ಟಿದ್ರು ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿರುವ ಮನಸ್ಥಿತಿಯ ಮನುವಾದಿಗಳು ಈ ಒಂದು ಕಳಪೆ ಬಿತ್ತನೆ ಬೀಜಗಳ ವಿತರಣೆಯಿಂದ ರೈತರು ಬಿತ್ತನೆ ಮಾಡಿದ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಬಂದಿದ್ದು ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಭೋಗ ಮಲ್ಲೇಶ್ ಎಚ್ಚರಿಸಿದರು. ಬೇಲೂರಿನ ಕೃಷಿ ಇಲಾಖೆ ಕಚೇರಿಯ ಆವರಣದಲ್ಲಿ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕೃಷಿಕರು ಈಗಾಗಲೇ ಮುಸುಕಿನ ಜೋಳವನ್ನು ಬಿತ್ತನೆ ಮಾಡಿದ್ದು ಬೆಳೆಗೆ ಸಂಪೂರ್ಣ ಬಿಳಿ ಸುಳಿ ರೋಗ ಕಾಣಿಸಿಕೊಂಡಿದೆ. ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಹವಾಮಾನ ವೈಪರೀತ್ಯಗಳಿಂದ ಬೇಸಾಯ ನಡೆಸುವುದು ತೀರಾ ಕಷ್ಟವಾಗಿದೆ. ಹೀಗಿರುವಾಗ ಕೃಷಿ ಅಧಿಕಾರಿಗಳು ಮತ್ತು ಕೃಷಿ ಸಂಶೋಧಕರು ತಮ್ಮ ಕರ್ತವ್ಯವನ್ನು ಮರೆತು ಖಾಸಗಿ ಕಂಪನಿಗಳ ರಾಸಾಯನಿಕ ನಾಶಕಗಳನ್ನು ಉಪಯೋಗಿಸಿ ಎಂದು ರೈತರಿಗೆ ಶಿಫಾರಸು ಮಾಡುತ್ತಾ ಖಾಸಗಿ ಕಂಪನಿಗಳ ಗುಲಾಮರಾಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವತ್ತು ಮೀಟಿಂಗ್ ಎಲ್ಲ ಸೇರಿ ಎಲ್ಲ ಕಂಪನಿಗಳ ಏಜೆನ್ಸಿಗಳನ್ನೆಲ್ಲ ಕರೆದು ಎಲ್ಲದೂ ಮೀಟಿಂಗ್ ಮಾಡಿದ್ದಾದ್ಮೇಲೆ ಈ ಥರ ಇದೆ ಜೋಳ ಅಂತೇಳಿ ನಾವು ಒಂದು ದಿವಸ ಮೀಟಿಂಗ್ ಕರೆದಿದ್ದು JD ಅವ್ರ ಹತ್ರ. ಅಲ್ಲಿಂದ ಬಂದಿದ್ದಾದಮೇಲೆ ನಾವೆಲ್ಲ ಸರಿಪಡಿಸಿ ಸರಿ ಮಾಡ್ತೀವಿ ಅಂತ ಹೇಳಿದರು. ಗಾಳಿಗೆ ಹಂಗಾಗತ್ತೆ, ಮಣ್ಣಿನಿಂದ ಹಂಗಾಗತ್ತೆ ಅಂತ ಏನೋ ಒಂದು ಆರ್ಕೆ ಉತ್ತರ ಕೊಡ್ತಾರೆ. ಈ ಆರ್ಕೆ ಉತ್ತರ ಕೊಡೋದ್ರಲ್ಲಿ ಏನೂ ಇಲ್ಲ. ಈಗ ಸಮರ್ಪಕವಾಗಿ ಭೂಮಿಗೆ ಬಿತ್ತಿದ್ದಂಥದ್ದು ಇನ್ನು 2 ತಿಂಗಳು ಮತ್ತೆ 3 ತಿಂಗಳು, ಈ ವರ್ಷದ ಆರಂಭನೇ ಕೆಟ್ಟೋಯ್ತು. ಆರಂಭದಲ್ಲಿ ಈ ಥರಕ್ಕೆ ರೈತರಿಗಾದರೆ ವಿಷ ಕುಡಿಯೋದ್ರಲ್ಲಿ ಇನ್ನೇನು ಮಾಡ್ತಾರೆ. ಈಗ ಬೆಳೆ ಪರಿಹಾರ ಮತ್ತು ವಿಮೆ ಇವನ್ನೆಲ್ಲ ಯಾರು ಇದಕ್ಕೆ ಕಾರಣಕರ್ತರಿದ್ದಾರೋ ಅವರೇ ಇದಕ್ಕೆ ಜವಾಬ್ದಾರರಾಗಿ ಇದಕ್ಕೆ ಕೃಷಿ ಇಲಾಖೆ ಮತ್ತು JD ಅವ್ರನ್ನು DC ಜಿಲ್ಲಾಧಿಕಾರಿಗಳು ಇದು ಗಮನ ಹರಿಸಿ ಇದಕ್ಕೆ ಸೂಕ್ತವಾದ ಪರಿಹಾರ ನೀಡೋವರೆಗೂ ನಾವು ಮುಂದುವರಿಸ್ತೀವಿ. ಇನ್ನು ಜಿಲ್ಲಾ ಮಟ್ಟದಲ್ಲೂ ಒಂದು 30ನೇ ತಾರೀಕು ನಮ್ಮ ಕಾರ್ಯಕ್ರಮ ಇದೆ. 30ನೇ ತಾರೀಕು JD ಮುಂದೆ ಅಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾವಿಲ್ಲಿ ತಾಲೂಕಿಂದ ಹೋಗ್ತಾ ಇದ್ದೀವಿ. ಎಲ್ಲ ತಾಲೂಕಲ್ಲೂ ಮಾಡ್ಕೊಂಡು ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಹೋಗೋದು ಅಂತ ತೀರ್ಮಾನ ಮಾಡ್ಕೊಂಡು ಹೋಗಿದ್ದೀವಿ. ಅಲ್ಲಿ ಅವ್ರು ಯಾರು ಬರೋವರೆಗೂ ನಾವು ಇಲ್ಲಿಂದ ಹೋಗಲ್ಲ. ರೈತ ಸಂಘಟನೆ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ KP ಕುಮಾರ್ ಮಾತನಾಡಿ, ಬಹುತೇಕ ರೈತರು ಖಾಸಗಿ ಅಂಗಡಿಗಳಿಂದ ಬಿತ್ತನೆ ಬೀಜ ಖರೀದಿ ಮಾಡಿ ಬಿತ್ತನೆ ಮಾಡಿದ್ರು. 35 ಕೆಜಿ ಚೀಲಕ್ಕೆ 1650 ಕೊಟ್ಟು ಖರೀದಿ ಮಾಡಿದ್ದಾರೆ. ಬಿತ್ತನೆ ಮಾಡಿದ ಸುಮಾರು 25 ದಿನದ ನಂತರ ಗಿಡಗಳು ಬಿಳಿ ಬಣ್ಣಕ್ಕೆ ತಿರುಗುತ್ತಿವೆ ಎಂದು ದೂರಿದರು. ಕೃಷಿ ಇಲಾಖೆಯ ಮುಂದೆ ಚಳುವಳಿ ಹಮ್ಮಿಕೊಂಡಿದ್ದೀವಿ. ಕಾರಣಗಳಿಷ್ಟೇ. ಇವತ್ತು ಏನು ಸರ್ಕಾರ ಮತ್ತು ಕೃಷಿ ಇಲಾಖೆಯವರು ಕೊಡ್ತಕ್ಕಂಥ ಜೋಳದ ಬಿತ್ತನೆ ಬೀಜ ಇದೆ. ಜೋಳ ಬಿತ್ತನೆ ಬೀಜ ಸರ್ವನಾಶ ಆಗಿದೆ. ಕಳಪೆ ಬಿತ್ತನೆ ಬೀಜನ ಕೊಟ್ಟು ಇವತ್ತು ರೈತರನ್ನ ಬೀದಿ ನಿಲ್ಲಿಸೋ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಅದ್ರ ಜೊತೆಗೆ ನೋಡಿ ಬಿಳಿ ಸುಳಿ ರೋಗ ಬರ್ತದೆ. ಈ ರೋಗ ಒಂದು ದನಕ್ಕೂ ಕೂಡ ಮೇಮೈಯಲ್ಲ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ JD ಅವ್ರು ಬರಬೇಕಲ್ಲಿ ಅಂತೇಳಿ ಮೊನ್ನೆ ಹೇಳಿದ್ವಿ. ಅವ್ರು ಬರೋವರೆಗಿಂದ ಹೋಗಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಕಳಪೆ ಬಿತ್ತನೆ ಬೀಜ ಕೊಟ್ಟು ಇವತ್ತು ರೈತರ ಸರ್ವನಾಶ ಮಾಡಿದರೆ ಆ ರೈತರನ್ನ ಹಣನ ತುಂಬತಕ್ಕಂಥ ಕೆಲಸವ ಕೃಷಿ ಇಲಾಖೆ ಪರಿಹಾರನ ಕೊಡೋ ಮುಖಾಂತರ ಕೊಡೋ ಮುಖಾಂತರ ಬಗೆಹರಿಸಿ ರೈತರನ್ನ ಮತ್ತೆ ಬೆಳೆ ಬೆಳೀಲಿಕ್ಕೆ ದಾರಿ ಮಾಡಿಕೊಡ್ಬೇಕು. ಈ ಬಿತ್ತನೆ ಬೀಜಕ್ಕೆ ಕಳಪೆ ಬಿತ್ತನೆ ಬೀಜ ಕೊಟ್ಟಂತ ಕಾರಣಕರ್ತರು ಯಾರು ಅವ್ರನ್ನೂ ಕೂಡ ನಮ್ಮನ್ನು ತಂದು ನಿಲ್ಲಿಸಿ ಇದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕು ಅಂತೇಳಿ ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಸಂಕೇನಹಳ್ಳಿ ಪುಷ್ಪೇಗೌಡ, ಶಿವಪ್ಪ, ಶ್ರೀನಿವಾಸ್, ಮಲ್ಲಿಕಾರ್ಜುನ, ನಂಜುಂಡಿ, ರಮೇಶ್, ಮಂಜಪ್ಪ, ಪರಮೇಶ್, ಬಸವರಾಜ್, ಉಮೇಶ್ ಇತರರು ಹಾಜರಿದ್ದರು. ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ, ಕೀಟನಾಶಕ ಹಾಗೂ ರಸಗೊಬ್ಬರ ಮಾರಾಟದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜೂನ್ 27ರಂದು ಅರ್ಕಲಗೂಡು ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ತಾಲೂಕು ರೈತ ಸಂಘದ ಕಾರ್ಯಾಧ್ಯಕ್ಷ ಭುವನೇಶ್ ತಿಳಿಸಿದರು. ಅರ್ಕಲಗೂಡಿನಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂಗಾರು ಆರಂಭಕ್ಕೆ ಮುನ್ನ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ರೈತರ ಸಭೆ ನಡೆಸಿ ಕಳಪೆ ಬಿತ್ತನೆ ಬೀಜ, ಕೀಟನಾಶಕ ಹಾಗೂ ರಸಗೊಬ್ಬರ ಮಾರಾಟ ಕುರಿತು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ರೈತರಿಗೆ ಸೂಕ್ತ ಸಲಹೆ ನೀಡದ ಕಾರಣ ರೈತರು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ ಬಿತ್ತನೆ ನಡೆಸಿ ನಷ್ಟಕ್ಕೆ ಒಳಗಾಗುವಂತಾಗಿದೆ. ಈ ಹಿನ್ನೆಲೆ ಜುಲೈ 7ರಂದು ಜಿಲ್ಲಾ ರೈತ ಸಂಘದಿಂದ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆಯೂ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಇದೇ ಶುಕ್ರವಾರ 27ನೇ ತಾರೀಕು ತಾಲೂಕು ಆಫೀಸ್ IBಯಿಂದ ಪ್ರವಾಸಿ ಮಂದಿರದಿಂದ ಜಂಟಿ ಕೃಷಿ ತಾಲೂಕು ಆಫೀಸ್ ಇದೆ, ಕೃಷಿ ಅಧಿಕಾರಿ ಆಫೀಸ್ ಇದೆಯಲ್ಲ, ಅಲ್ಲಿವರೆಗೆ ಮೆರವಣಿಗೆ ಮುಖಾಂತರ ಏನಿವತ್ತು ಕಳಪೆ ಬೀಜ, ಕಳಪೆ ರಾಸಾಯನಿಕ ಗೊಬ್ಬರ, ಕಳಪೆ ಕೀಟನಾಶಕಗಳ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಶುಕ್ರವಾರ ಹಮ್ಮಿಕೊಂಡಿದ್ವಿ ನಮ್ಮ ಹೊಂಬೇಗೌಡರ ಅಧ್ಯಕ್ಷತೆಯಲ್ಲಿ. ಮೇನ್ ನಮಗೇನು ಅಂದರೆ ಇವತ್ತು JD ಅವರು ಒಂದು ಮೀಟಿಂಗ್ ಮುಂಗಾರು ಆಗೋಕ್ಕಿಂತ ಮೊದಲೇ ಒಂದು ಮೀಟಿಂಗ್ ಕರೆದಿದ್ರು.
ಕಳಪೆ ಬೀಜಗಳು ಬರದಂಗೆ ರೈತ ಸಂಘದಲ್ಲೇ ಕರೆದಿದ್ರು. ಈ ಸತಿ ಪ್ರಪ್ರಥಮ ಬಾರಿಗೆ ಕರೆದಿದ್ರು. ಖುಷಿ ಆಯಿತು. ನಾವು ಅಪಾರ ಒಂದು 100 ಜನ ರೈತರು ಹೋಗಿದ್ದು. ಮೀಟಿಂಗಲ್ಲಿ ಏನಾಯಿತು ಅಂದರೆ ಈ ಕಳಪೆ ಬೀಜಗಳ ಬಗ್ಗೆನೇ ಮಾತಾಡಿದ್ದು. 20 ದಿನ ಆಗೋವರೆಗೆ ಈ ಜೋಳಗಳು ಏನು ಬೈನೇರ್ ಇರ್ಬೋದು, ಹೈಟೆಕ್ ಇರ್ಬೋದು, ವಿಷ್ಣು ಇರ್ಬೋದು, ಯಾವ್ಯಾವ ಜೋಳಗಳು 20 ದಿನದೊಳಗೆ ರೋಗ ಬರಬಾರ್ದು. ರೋಗ ಬಂದರೆ ವೈಟ್ ಫಂಗಲ್ಸ್ ಬಂದಿದೆ ಜೋಳಕ್ಕೆ. ಆ ಜೋಳಕ್ಕೆ ಬರದಂಥದ್ದು ನಮ್ಮದು ಜವಾಬ್ದಾರಿ ಅಂತ ಹೇಳಿದ್ರು. ಆಮೇಲೆ ಯಥೇಚ್ಛವಾಗಿ ಈ ವೇಳೆ ಜಿಲ್ಲಾ ಘಟಕದ ಅಧ್ಯಕ್ಷ ಜಗದೀಶ್, ಮುಖಂಡರಾದ ಮಂಜೇಗೌಡ, ಯೋಗಣ್ಣ, ಗುಂಡಣ್ಣ, ಮೋಹನ್, ರಾಜಣ್ಣ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವರ ಪಟ್ಟಣದ ಪ್ರಭಾತ್ ನಗರ ಲಯನ್ಸ್ ಸಭಾಭವನದಲ್ಲಿ ನೂತನ ಲಯನ್ಸ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿ ಎಂಜೆಎಫ್ ಲಯನ್ ಜೀವೋತ್ತಮ್ ನಾಯಕ್, ಖಜಾಂಚಿಯಾಗಿ ಎಂಜೆಎಫ್ ಡಾಕ್ಟರ್ ಎವಿ ಶಾನ್ಬಾಗ್, ಲಿಯೋ ಕ್ಲಬ್ ಅಧ್ಯಕ್ಷರಾಗಿ ವಿಶಾಲ್ ಎಸ್ ಪದಗ್ರಹಣ ಸ್ವೀಕರಿಸಿದರು. ಈ ವೇಳೆ ಎಂಜೆಎಫ್ ಲಯನ್ ಅಶೋಕ್ ಕುಮಾರ್ ಮಾತನಾಡಿ, ಲಯನ್ಸ್ ಎಂದರೆ ಸೇವೆಯ ಮಹತ್ವಾಕಾಂಕ್ಷೆ ಹೊಂದಿರುವ ಸಂಸ್ಥೆ. ಸ್ನೇಹ ಸಹಬಾಳ್ವೆ ವೃದ್ಧಿಯಾಗಲು ಲಯನ್ಸ್ ಸಂಸ್ಥೆ ಸಹಕಾರಿಯಾಗಲಿದೆ ಎಂದರು. ಹೊಸ ಚಿಗುರು ಹಳೆ ಬೇರು. ಈ ಸಂಸ್ಥೆಯ ಈಗ ಹೊಸ ಚಿಗುರುಗಳು ಬಹಳಷ್ಟು ಹೊಸ ಮೆಂಬರ್ಸ್ಗಳಿದ್ದೀರಾ. ಹಳೆ ಬೇರು 2 ಬೇರುಗಳು ನಮ್ಮ ಜೀವೋತ್ತಮ್ ನಾಯಕರು ಹಾಗೂ ವಸಂತ ಪ್ರಭು ಅವರು, ದ ಗ್ರೇಟ್ ಪಿಲ್ಲರ್ಸ್ ಆಫ್ ದಿಸ್ ಕ್ಲಬ್. ಯಾಕಂದರೆ 50 ವರ್ಷಗಳು ಅಂತಂದರೆ ಸರಿಸುಮಾರು ಏನಲ್ಲ. ಯಾಕಂದರೆ 50 ವರ್ಷಗಳಿಂದ ಅವರು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂತಹ ಗ್ರೇಟ್ ಪಿಲ್ಲರ್ಸ್ಗಳು. ಈ ಹಳೆ ಬೇರುಗಳು ಇವತ್ತು ಅತ್ಯಂತ ಆಳವಾಗಿ ಉಳಿದು ಈ ಒಂದು ಹೊಸ ಹೆಮ್ಮರವನ್ನು ಹಾಕಿ ಬಹಳಷ್ಟು ಜನಗಳಿಗೆ ಸಮಾಜ ಸೇವೆಯಲ್ಲಿ ಒಂದು ಅನುಕೂಲವನ್ನು ಮಾಡಿಕೊಡ್ತಾ ಇರ್ತಕ್ಕಂತಹ ಒಂದು ಲಯನ್ಸ್ ಸಂಸ್ಥೆ. ಒಬ್ಬ ಕವಿ ಒಂದು ಕಡೆ ಹೇಳ್ತಾನೆ, ತುಕ್ಕು ಹಿಡಿದು ಉಳಿಯುವುದಕ್ಕಿಂತ ತಿಕ್ಕಿ ಬಳಸಿ ಅಳಿಯುವುದು ಮೇಲಯ್ಯ ಅಂತ. ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಎಲ್ಲ ಲಯನ್ಸ್ಗಳು ಹಾಗೇನೆ ತಮ್ಮ ಜೀವನವನ್ನು ಬೇರೆಯವರ ಒಂದು ಅನುಕೂಲಕ್ಕೋಸ್ಕರ, ಸಮಾಜದ ಒಳಿತಿಗೋಸ್ಕರ ಅವರು ಮೀಸಲಾಗಿಟ್ಟಿರ್ತಕ್ಕಂತಹ ಲಯನ್ಸ್ಗಳು. ನಾನು ಕೆಲವು ಕಡೆ ಹೇಳ್ತಾ ಇರ್ತೇನೆ. ನಂದು ವೇದಿಕೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಲಯನ್ ಉದಯ್ ನಾಯಕ್, ಲಯನ್ ರೀಜನಲ್ ಚೇರ್ಪರ್ಸನ್ ಆರ್.ಎಚ್. ನಾಯಕ್ ಉಪಸ್ಥಿತರಿದ್ದರು. ಹೊನ್ನವರ ತಾಲೂಕಿನ ಆಡಳಿತ ಮಂಡಳಿಯಲ್ಲಿಂದು 13 ಗ್ರಾಮ ಪಂಚಾಯಿತಿಯ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಚಿವ ಮಂಕಳ ವೈದ್ಯ ಅವರು ಲ್ಯಾಪ್ಟಾಪ್ ವಿತರಿಸಿದರು. ಈ ವೇಳೆ ಮಾತನಾಡಿದ ಸಚಿವರು, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಸಭೆಯಲ್ಲಿ ತಿಳಿಸಿ ಎಂದರು. ತಾಲೂಕು ಗ್ರಾಮಾಡಳಿತಾಧಿಕಾರಿ ಸಂಘದ ಅಧ್ಯಕ್ಷೆ ವೈಭವಿ ಭಂಡಾರಿ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳ ಗ್ರಾಮ ಚಾವಡಿ ದುಸ್ಥಿತಿಯಲ್ಲಿರುವ ಬಗ್ಗೆ ಸಚಿವರ ಗಮನಕ್ಕೆ ತಂದರು. ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿರುವ ಕಚೇರಿಗಳಿಗೆ ಶೀಘ್ರವಾಗಿ ಕಟ್ಟಡ ಮಂಜೂರಾಗಲಿದೆ ಎಂದು ಸಚಿವರು ಭರವಸೆ ನೀಡಿದರು. ಈಗಾಗಲೇ ಮಳೆಗಾಲ ಆರಂಭವಾಗಿದೆ. ಜೀವಹಾನಿ ಅಥವಾ ಮನೆ ಹಾನಿಯಾದ ಪ್ರಕರಣದಲ್ಲಿ ಮಾನವೀಯತೆ ಇರಲಿ. ಬಡವರಿಗೆ ಸ್ಪಂದಿಸದಿದ್ದರೆ ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದರು. ನಮ್ಮ ಮನೆಯಲ್ಲ ಬಿದ್ದೋಗ್ತದ, ನಿಮ್ಮ ಮನೆ ಬಿದ್ದೋಗ್ತದ, ಇಲ್ಲ ಕೊಡು ಬಣ್ಣ ಕೊಡಿ ಅಥವಾ ಬೇರೆ ಏನಾದರೂ ವ್ಯತ್ಯಾಸ ಆಗ್ತದೆ. ಪಾಪ ಬಡವರು ಮನೆ ಬಿದ್ದು ಪರಿಸ್ಥಿತಿ ಅಂತಂದ್ರೆ ಬಡವರು ಬಿದ್ದೋದಂಥ ಸಂದರ್ಭದಲ್ಲಿ ಬಟ್ಟೆ ಎಲ್ಲ ಕಳ್ಕೊಂಡಿರ್ತಾರೆ, ಒಂದು ಊಟಕ್ಕೆ ಇರೋದಿಲ್ಲ. ನೀವು ಆ 7,000 ರೂಪಾಯಿ 6,000 ರೂಪಾಯಿ ಕೊಡೋದು, ಅದು 15 ದಿನ 20 ದಿನ ಬಿಟ್ಟು ಅದೆಲ್ಲ ಆಗ್ತದೆ. 1 ಏಪ್ರಿಲಿಂದನೇ ನಾವು ಬರಲಿಕ್ಕೆ ಆದೇಶ ಬರಲಿಕ್ಕೆ ಬೇಕಾಗ್ತದೆ. ಅದ್ರ ಒಳಗಡೆ ಯಾರ್ಯಾರ್ದಾಗಿದೆ ಅದನ್ನು ಇನ್ಕ್ಲೂಡ್ ಮಾಡಿ ಅಂತ ಹೇಳಿದ್ದೀವಿ. ಹೋದಾಗ ಎಷ್ಟು ಬಾಕಿ ಇದೆ, ಯಾರ್ದಾದ್ರೂ ಬಾಕಿ ಇದ್ದರೆ ನಾನು ನೇರವಾಗಿ ನಿಮ್ಮನ್ನೇ ಕೇಳೋದು. ಇಂಜಿನಿಯರ್ ಯಾರಾದರೂ ನಿಮಗೆ ಸ್ಪಂದಿಸಲಿಲ್ಲ ಅಂದರೆ ಆಗಿಂದಾಗ ನೀವು ಹೋಗುವಾಗಲೇ ಇಂಜಿನಿಯರ್ ಜೊತೆಲಿ ಹೋಗಬೇಕು. ಸ್ಪಂದಿಸಿದ್ರೆ ನಮ್ಗೆ ಹೇಳಬೇಕು. ಆದಷ್ಟು ಅವರಿಗೆ 1,20,000 ಸಿಗ್ನೋದು ಮಾಡಿ. ಅದು ಗುಡ್ಡಿನ ಕೆಲಸ, ಪಾಪದವ್ರದ್ದು ಬಡವ್ರದ್ದು ಕೆಲಸ ಮಾಡಿ. ಅದರಲ್ಲಿ ಯಾರು ಏನು ವ್ಯತ್ಯಾಸ ಆಗಿಲ್ಲ, ಯಾಕೆಂದರೆ ಅವ್ರಿಗೆ ಅಕೌಂಟಿಂಗ್ ಮತ್ತು ಬೇರೆ ಏನು ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಪೇಪರ್ದವ್ರಲ್ಲ, ಗೊತ್ತಾಯ್ತಾ? ನಾವು ಇಲ್ಲಿ ಮನೆ ಕೊಟ್ಟರು, ಒಂದು ಹೊಸ ಮನೆ ಕೊಟ್ಟರು, ಅವ್ರ ಪರಿಸ್ಥಿತಿ ಗಂಭೀರ ಇದ್ದರೆ ಅವ್ರಿಗೆ 2 ಕಲ್ಲು ಇಲ್ಲಾಂದ್ರೆ 10-20 ಸಾವಿರ ಕೊಟ್ಟು ಮನೆ ಕಟ್ಕೊಂಡಿದ್ದರೆ ಮನೆ ಕೊಟ್ಟು ಕೊಡ್ತೀವಿ. ನೀವು ಅದರಲ್ಲಿ ಏನಾದರೂ ಕೇಳಿದರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ ಕರಾಂಡೆ, ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ನ ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು. ಮಾದಕ ವಸ್ತು ವ್ಯಸನದ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗ ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಂದ ಹಮ್ಮಿಕೊಳ್ಳಲಾಗಿದ್ದ ಮಾದಕ ವಸ್ತು ಮತ್ತು ವ್ಯಸನ ಹಾಗೂ ಅಕ್ರಮ ಕಳ್ಳಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಮಾದಕ ವಸ್ತು ವ್ಯಸನಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಯುವಕರಲ್ಲಿ ಅರಿವಿನ ಅಗತ್ಯವಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಂದ ಜಾಥಾ ನಡೆಸಲಾಗುತ್ತಿದೆ ಎಂದರು. 1988ರಿಂದ ಪ್ರತಿ ವರ್ಷ ಜೂನ್ 26ನೇ ತಾರೀಕನ್ನು ಮಾದಕ ದ್ರವ್ಯ ವಿರೋಧಿ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ
ಕೇವಲ ನಮ್ಮ ದೇಶದಲ್ಲ ಜಗತ್ತಿನಾದ್ಯಂತ ಅತಿ ತೀವ್ರಗತಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಈ ಮಾದಕ ದ್ರವ್ಯ ಸೇವನೆ ಅಂತಕ್ಕಂಥ ಒಂದು ದುಶ್ಚಟವಾದ ಬಗ್ಗೆ ಸಾರ್ವಜನಿಕರಲ್ಲಿ ಅದರಲ್ಲೂ ಕೂಡ ಯುವ ಸಮೂಹದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಆ ಮೂಲಕ ಅವರ ಒಂದು ಸದೃಢಗೊಳಿಸುವಂಥ ಒಂದು ಉದ್ದೇಶದಿಂದ ಸಾರ್ವಜನಿಕರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ನಮ್ಮ ಮಳವಳ್ಳಿಯ ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜು ಸಹಯೋಗದೊಂದಿಗೆ ಮಳವಳ್ಳಿ ಪಟ್ಟಣ ಪೊಲೀಸ್ ಠಾಣೆಯ ವತಿಯಿಂದ ಕಾರ್ಯಕ್ರಮವನ್ನು ಎರಡು ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಾದ ನಂತರ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಒಂದು ಅಂದರೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕಾಲೇಜಿಗೆ ಹಮ್ಮಿಕೊಂಡಿದ್ದೇವೆ. ಜಾಥಾದಲ್ಲಿ ಅಕ್ಷಯ ನಿಕೇತನ ಟ್ರಸ್ಟ್ ಅಧ್ಯಕ್ಷ ಸೂನಗಹಳ್ಳಿ ಪುಟ್ಟಸ್ವಾಮಿ, ಎಸ್ ಸಿದ್ದವೀರಪ್ಪ, ಪ್ರಾಂಶುಪಾಲ ಚಂದ್ರಮೋಹನ್, ಇನ್ಸ್ಪೆಕ್ಟರ್ ರವಿಕುಮಾರ್, ಡಾಕ್ಟರ್ ವೀರಭದ್ರಪ್ಪ ಸೇರಿದಂತೆ ಹಲವರು ಹಾಜರಿದ್ದರು. ಒಬ್ಬ ವ್ಯಕ್ತಿ ಮಾದಕ ದ್ರವ್ಯಗಳ ಚಟಕ್ಕೆ ಒಳಗಾದರೆ ಮಾನಸಿಕ ಸ್ಥಿಮಿತವನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಕುಟುಂಬಕ್ಕೂ ಹಾಗೂ ಸಮಾಜಕ್ಕೂ ಕಂಟಕವಾಗುತ್ತಾನೆ ಎಂದು ಭಟ್ಕಳ ಡಿವೈಎಸ್ಪಿ ಮಹೇಶ್ ಕೆ ಹೇಳಿದರು. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಹಾಗೂ ಭಟ್ಕಳ ಶಹರ ಪೊಲೀಸ್ ಠಾಣೆ ವತಿಯಿಂದ ತಾಲೂಕಿನ ಆಡಳಿತ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭಾರತದಲ್ಲಿ 2.5% ಜನರು ಮಾದಕ ದ್ರವ್ಯ ಸೇವನೆ ಮಾಡುವವರಿದ್ದಾರೆ. ಅದರಲ್ಲಿ 90% ಮಂದಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾವಂತರಾಗಿದ್ದಾರೆ. ಮಾದಕ ವಸ್ತುವನ್ನ ಸೇವನೆ ಮಾಡುವುದು, ಸಾಗಾಟ ಮಾಡುವುದು, ಮಾರಾಟ ಮಾಡುವವರು ದೇಶದ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆಗೆ ಒಳಗಾಗುತ್ತಾರೆ. ಆದ್ದರಿಂದ ನಾವೆಲ್ಲರೂ ಮಾದಕ ವಸ್ತುವಿನಿಂದ ದೂರವಿದ್ದು ನಮ್ಮ ಆರೋಗ್ಯ, ಕುಟುಂಬ ಹಾಗೂ ದೇಶವನ್ನ ಕಾಪಾಡಿಕೊಳ್ಳಬೇಕು ಎಂದರು. ಸೆಲೆಬ್ರೇಷನ್ಗಳು ಅವೆಲ್ಲವೂ ಸಹ ಗ್ರ್ಯಾಂಡ್ ಆಗಿ ಆಗ್ತಿರೋದ್ರಿಂದ ನೀವೆಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಮತ್ತು ಅಂತ ಸಮಯದಲ್ಲಿನೇ ಈ ಒಂದು ಡ್ರಗ್ಸಿನ ಆಮಿಷಕ್ಕೆ ಅಥವಾ ಅದರತ್ತ ಒಳಗಾಗುವ ಕಾರ್ಯಕ್ರಮದಲ್ಲಿ ತಾಲೂಕು ಆಸ್ಪತ್ರೆಯ ಮಕ್ಕಳ ವೈದ್ಯ ಡಾಕ್ಟರ್ ಸುರಕ್ಷಿತ್ ಶೆಟ್ಟಿ, ಭಟ್ಕಳ ಶಹರ ಠಾಣೆಯ ವೃತ್ತ ನಿರೀಕ್ಷಕ ದಿವಾಕರ್ ಪಿಎಂ, ಪಿಎಸ್ಐ ನವೀನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಂವಿಧಾನವನ್ನ ಬರಾಖಾಸ್ತು ಮಾಡಿ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ಎಂದು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಗುರುಪ್ರಕಾಶ್ ಪಾಸ್ಟಾನ್ ಹೇಳಿದರು. ಕಲಬುರಗಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಂದಿರಾ ಗಾಂಧಿ ಸಂವಿಧಾನವನ್ನೇ ಧಿಕ್ಕರಿಸಿದರು. ಅಲ್ಲದೆ 50ಕ್ಕೂ ಹೆಚ್ಚು ಚುನಾಯಿತ ಸರ್ಕಾರಗಳನ್ನು ಬೀಳಿಸಿದ್ರು. ಆ ಕರಾಳ ಎಮರ್ಜೆನ್ಸಿಗೆ 50 ವರ್ಷ ಆಗಿದೆ. ಹೀಗಾಗಿ ದೇಶದ ಕರಾಳ ಇತಿಹಾಸವನ್ನು ನೆನಪಿಸುವ ಕೆಲಸ ಮಾಡುತ್ತಿದ್ದೇವೆ. ಸದ್ಯ ಕಾಂಗ್ರೆಸ್ ನಾಯಕರು ಸಂವಿಧಾನ ಎನ್ನುತ್ತಾರೆ. ಈ ಹಿಂದೆ ಅವರ ಪಾರ್ಟಿ ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿದ್ದರೂ ಗೊತ್ತಿಲ್ವಾ? ಖರ್ಗೆ ಅವರು ಸದ್ಯ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಎನ್ನುತ್ತಾರೆ. ಆದರೆ ಈ ಹಿಂದೆ ಅವರದ್ದೇ ದೇಶದ ಇಂದಿರಾ ಗಾಂಧಿ ಏನು ಮಾಡಿದ್ರು? ನಮ್ಮ ಪಕ್ಷದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯವಿದೆ. ಮೊದಲ ಆದಿವಾಸಿ ಮಹಿಳೆಯನ್ನು ನಾವು ರಾಷ್ಟ್ರಪತಿ ಮಾಡಿದ್ದೇವೆ. ಅಂಬೇಡ್ಕರ್ ನಂತರ ಮೊದಲ ದಲಿತರೊಬ್ಬರನ್ನ ದೇಶದ ಕಾನೂನು ಮಂತ್ರಿ ಮಾಡಿದ್ದೇವೆ ಎಂದು ವಾಗ್ದಾಳಿ ನಡೆಸಿದರು. हमारे साथ जिला के सम्मानित अध्यक्ष डिस्ट्रिक्ट प्रेसिडेंट श्री अशोक बगाली जी, हमारे उमेश जाधव जी, शोभा जी, सीनियर एमएलए, आवर लीडर बसवराज जी, महेंद्र जी, शिव योगी जी, अमरनाथ पाटिल जी. Friends, as we know, the whole nation is witnessing and remembering 50 years of emergency. पूरे देश में ಕೆಆರ್ಪೇಟೆ ತಾಲೂಕಿನ ಸಾರಂಗಿ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆಗೆ ತಮ್ಮ ಅನುದಾನದಲ್ಲಿ ಸುಮಾರು 20 ಲಕ್ಷ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಚ್ಟಿ ಮಂಜು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಶಾಸಕರು, ಸಾರಂಗಿ ಗ್ರಾಮ ರಾಜಕೀಯಕ್ಕೆ ಹೆಚ್ಚು ಶಕ್ತಿ ತುಂಬಿದ ಗ್ರಾಮ, ಹಾಗಾಗಿ ಈ ಗ್ರಾಮಕ್ಕೆ ಪ್ರಮುಖವಾಗಿ ಬೇಕಾಗಿದ್ದ ಪಶು ಆರೋಗ್ಯ ಕೇಂದ್ರ ತರುವಲ್ಲಿ ಶ್ರಮ ವಹಿಸಿದ್ದೇನೆ. ಅದರಂತೆ ರಾಜ್ಯ ಸರ್ಕಾರ 10 ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಿತಿ ಕೇಂದ್ರ ಏಜೆನ್ಸಿ ಅಡಿಯಲ್ಲಿ ಸಾರಂಗಿ ಗ್ರಾಮಕ್ಕೆ 20 ಲಕ್ಷ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿದ್ದೇವೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲೇನಹಳ್ಳಿ ಮೋಹನ್, ಎಪಿಸಿಎಂಎಸ್ ನಿರ್ದೇಶಕ ಕೊರಟಗೆರೆ ದಿನೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ ನವೀನ್, ಉಪಾಧ್ಯಕ್ಷ ರಾಜು, ಸದಸ್ಯರಾದ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಕಾಮಗಾರಿನ ಲ್ಯಾಂಡ್ ಆರ್ಮಿ ಒಂದು ಏಜೆನ್ಸಿ ಮುಖಾಂತರ ಕಾರ್ಯನಿರ್ವಹಿಸ್ತಾರೆ. ಲ್ಯಾಂಡ್ ಆರ್ಮಿ ಮುಖಾಂತರ ಸ್ಥಳೀಯ ನಮ್ಮ ಮುಖಂಡರಿಗೆ ಒಂದು ಅವಕಾಶ ಇದೆ, ಅವ್ರಿಗೆ ಮಾಡಿಕೊಟ್ಟು ಉತ್ತಮ ಗುಣಮಟ್ಟದ ಕೆಲಸ ಮಾಡಲಿ. ಒಂದು ಇದಕ್ಕೆ ಗುಣಮಟ್ಟವನ್ನು ಇಲಾಖೆಯವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು, ಪಿ ಡಿ ಅವರು, ಅಧ್ಯಕ್ಷರು ಎಲ್ಲರೂ ಸಹ ಗುಣಮಟ್ಟ ನೋಡ್ಕೊಂಡು ಉತ್ತಮ ಚೆನ್ನಾಗಿ ಕೆಲಸ ಮಾಡಲಿ. ಸಾರಂಗಿಗೆ ಸಂಬಂಧಪಟ್ಟಂಗೆ ಮತ್ತು ಆ ಬ್ರಿಡ್ಜ್ನ ಸ್ವಲ್ಪ ನಾವು ಶಾಸಕ ಸ್ವಲ್ಪ ಅಷ್ಟೊತ್ತು ಕೆಲಸ ಮಾಡಿದ್ವಿ. ಜೊತೆಗೆ ದೇವಸ್ಥಾನದ ಸ್ವಲ್ಪ ಕೆಲಸ ಮಾಡಿದ್ವಿ. ಅದು ಸಹ ಮಾಡಿಸ್ಕೊಡ್ತೀವಿ. ಇನ್ನೊಂದು ವಿಚಾರ ಅಂತ ಅಂದರೆ, ನಮ್ಮ ರಾಜ್ಯಕ್ಕೆ 12-13 ಪಶು ಚಿಕಿತ್ಸಾ ಕೇಂದ್ರಗಳು ಅವಕಾಶ ಆಯಿತು. ಅದರಲ್ಲಿ ನನಗೂ ಸಹ ಈ ಶಾಸಕನಿಗೆ ಸರ್ಕಾರ ಇವತ್ತು ಮಾನ್ಯ
ಪಶುಸಂಗೋಪನಾ ಸಚಿವರು ನನಗೂ ನಮ್ಮ ತಾಲೂಕು ಒಂದು ಅವಕಾಶ ಮಾಡಿಕೊಟ್ರು. ಅದರಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ಕಳೆದ ಆಲ್ರೆಡಿ ಓಪನ್ ಆಗಿದೆ. ಅದಕ್ಕೆ ನಿವೇಶನ ಕೊಟ್ಟ ಸಂದರ್ಭದಲ್ಲಿ ಈಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿಂಗನಲ್ಲೂರು ಗ್ರಾಮದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 1ರಿಂದ 7ನೇ ತರಗತಿಯ ಶಾಲಾ ಮಕ್ಕಳಿಗೆ ಸಮಾಜ ಸೇವಕ ಮುಖಂಡ ಎಸ್ಎಂ ಮಲ್ಲೇಶಪ್ಪ ಉಚಿತ ಪಠ್ಯಪುಸ್ತಕ ಹಾಗೂ ನಗದು ಬಹುಮಾನ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ, ಬೋಧಕೇತರ ವರ್ಗ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು, ಮುಖಂಡರುಗಳು ಭಾಗವಹಿಸಿದರು. ಶಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಶಿರಸಿ ಉಪವಿಭಾಗದಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನ ಶಿರಸಿ ಉಪವಿಭಾಗಾಧಿಕಾರಿ ಕಾವ್ಯರಾಣಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಒಂದು ಉತ್ತಮವಾದ ಹವ್ಯಾಸ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಲು ಸಾಧ್ಯ ಎಂದರು. ವೇದಿಕೆಯ ಅಧ್ಯಕ್ಷತೆಯನ್ನ ಡಿವೈಎಸ್ಪಿ ಗೀತಾ ಪಾಟೀಲ್ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಿಪಿಐಗಳಾದ ಶಶಿಕಾಂತ್ ವರ್ಮಾ, ಮಂಜುನಾಥ್ ಗೌಡ, ಸ್ಕೋಡವೇಸ್ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅನೈಸರ್ಗಿಕ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣ, ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಸಿಐಡಿ ಬಿ ರಿಪೋರ್ಟ್ ಸಲ್ಲಿಕೆ. ಸಕಲೇಶಪುರದಲ್ಲಿ ಭಾರೀ ಮಳೆಯ ಆರ್ಭಟ, ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ, ರಸ್ತೆ ಸಂಚಾರ ಬಂದ್. ಅತಿವೃಷ್ಟಿಯಿಂದ ಪ್ರತಿ ವರ್ಷ ಕಾಫಿ ಬೆಳೆ ನಷ್ಟ, ಕಾಫಿ ಬೆಳೆಯನ್ನು ಫಸಲ್ ಭೀಮಾ ವ್ಯಾಪ್ತಿಗೆ ಸೇರಿಸಲು ಒತ್ತಾಯ. ಸರ್ಕಾರ ಪರಿಹಾರ ನೀಡುವಂತೆ ಜಿಲ್ಲಾ ಪ್ಲಾಂಟರ್ಸ್ ಸಂಘ ಮನವಿ. ರೈತರ ಬಂಧನಕ್ಕೆ ಖಂಡನೆ, ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ, ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.